ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ MLM ಶರತ್. ಓಕೆ, ಇವತ್ತಿನ ಕ್ಲಾಸ್ ಬಹಳನೇ ಇಂಪಾರ್ಟೆಂಟ್ ಆಗಿದೆ. ವೆರಿ ವಿಭಿನ್ನವಾದಂಥ ಟಾಪಿಕ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನಾನು ಹೇಳೋದನ್ನ ನನ್ನ ಹತ್ರ ಗಮನ ಕೊಟ್ಟು ಕೇಳ್ತಾ ಬನ್ನಿ. ಆ ಎಲ್ಲ ವಿಚಾರಗಳನ್ನ ಸೈಡಿಗಿಡಿ. ಇಲ್ಲಿ ಒಂದು 2-3 ಕಂಡೀಷನ್ ಇದೆ. ಮೊದಲನೇ ಕಂಡೀಷನ್ ಏನಂದ್ರೆ, ಇದು ಯಾವುದು ಕಂಪನಿ ಅಲ್ಲ, ಯಾವುದು ಪ್ರಾಡಕ್ಟ್ ಇಲ್ಲ, ಏನು ಪ್ರಮೋಷನ್ ಇಲ್ಲ. ಇಲ್ಲಿ ಪ್ರಮೋಷನ್ ಮಾಡೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ, ಹಾಗೂ ನಾನು ಯಾರು ಅಂತ ನನ್ನನ್ನು ನಾನು ಪರಿಚಯ ಮಾಡ್ಕೊಂತೀನಿ. ಓಕೆ, ಯಾಕಂದ್ರೆ ನಾನು ಯಾರು ಅಂತ ನಿಮಗೆ ಪರಿಚಯ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಮಾತಾಡೋದು ದಂಡ. ಹಾಗಾಗಿ ಎರಡನೇದು, ನಾನು ಪಕ್ಕ ಲೋಕಲ್ ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ, ಯಾಕಂದ್ರೆ ನನಗೆ ಸುತ್ತಿ ಬಳಸಿ ಮಾತಾಡಿ ಇಂಗ್ಲಿಷ್ ಮಾತಾಡಕ್ಕೆ ತುಂಬಾ ಚೆನ್ನಾಗಿ ಬರೋದಿಲ್ಲ. ಓಕೆ, ಇಂಗ್ಲಿಷ್ ಮಾತಾಡ್ತೀನಿ, ಬಟ್ಲರ್ ಇಂಗ್ಲಿಷ್. ಸೊ ಹಾಗಾಗಿ ನಾನು ಪಕ್ಕ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಇದು ನಿಮಗೆ ತುಂಬಾ ಇಷ್ಟ ಆಗತ್ತೆ. ಸರ್, ನೀವು ಹೇಳೋದು ಕರೆಕ್ಟ್ ಇದೆ ಅಂತ ಹೇಳ್ತೀರಾ. ಯಾರು ಹೊಸಬ್ರು ಬಂದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೂರನೇದಾಗಿ, ನೀವು ನಾನು ಮಾತಾಡೋದನ್ನ ಪಾಸಿಟಿವ್ ಆಗಿ ತಗೊಂತೀನಿ ಅನ್ನೋದು ಏನಾದ್ರೂ ನಿಮ್ಮ ಮನಸ್ಥಿತಿ ಇದ್ರೆ ಈ ಕ್ಲಾಸ್ ಅನ್ನ ಮುಂದೆ ಹೋಗಿ. ನಿಮ್ಮ ತಲೆಯಲ್ಲಿ 24 ಗಂಟೆ ನೆಗೆಟಿವ್ ಇದ್ದು ನನ್ನ ಮಾತನ್ನ ನೆಗೆಟಿವ್ ತಗೊಂತೀನಿ ಅಂದ್ರೆ ಈ ಕ್ಲಾಸ್ ನಿಮಗಲ್ಲ. ದಯವಿಟ್ಟು ಇದನ್ನ ಬಿಟ್ಟು ಹೊರಗಡೆ ಹೋಗಿ ನಿಮ್ಮ ಬೇರೆ ಕೆಲಸವನ್ನ ಮಾಡ್ಕೊಳ್ಳಿ. ಈ ಕ್ಲಾಸಿಗೆ ಸಮಯವನ್ನ ಕೊಡಬೇಡಿ. ನೀವು ನೆಗೆಟಿವ್ ಥಿಂಕ್ ಮಾಡೋಂಗಿದ್ರೆ, ನೀವು ನನ್ನ ಮಾತನ್ನ ತರ್ಕ ಕಂಡಿಡಿಯೋರಿದ್ರೆ, ನನ್ನ ಮಾತಿನಲ್ಲಿ ತಪ್ಪು ಕಂಡಿಡಿಯೋರಿದ್ರೆ ಈ ಕ್ಲಾಸ್ ನಿಮಗಲ್ಲ. ಇವತ್ತಿನ ಕ್ಲಾಸ್ ಶುರು ಮಾಡ್ತೀನಿ, ಬಟ್ ಇವತ್ತಿನ ಕ್ಲಾಸಿನ ಕಥೆಯಿಂದ ಶುರು ಮಾಡ್ತೀನಿ. ಸೊ ನಡ್ರಿ, ಕತೆ ನೋಡೋರಂತೆ. ಕತೆ ತುಂಬಾ ಅದ್ಭುತವಾಗಿದೆ. ಹಾಗಾಗಿ ನನ್ನ ಹತ್ರ ಬನ್ನಿ, ಸ್ವಲ್ಪ ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ತಾ ಬನ್ನಿ. ಓಕೆ, ಸೊ ಏನಿಲ್ಲ, ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಓಕೆ, ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಆ ರೈತ ಏನ್ ಮಾಡಿದ್ದ ಅಂತಂದ್ರೆ, ಒಂದು ಕೋತಿಯನ್ನ ಸಾಕಿದ್ದ, ಇನ್ನೊಂದು ಮೊಲವನ್ನ ಸಾಕಿದ್ದ, ಇನ್ನೊಂದು ಕೋಳಿಯನ್ನ ಸಾಕಿದ್ದ. ಏನೇನ್ ಸಾಕಿದ್ದ ಅವನು? ಮೊಲ, ಕೋತಿ ಅಂದ್ರೆ ಮಂಗಣ್ಣ. ಓಕೆ, ಮೊಲವನ್ನ ಸಾಕಿದ್ದ, ಕೋಳಿಯನ್ನ ಸಾಕಿದ್ದ, ಹಾಗೆ ಕೋತಿಯನ್ನ ಕೂಡ ಸಾಕಿದ್ದ. ಈ 3 ಪ್ರಾಣಿಗಳನ್ನ ಸಾಕಿದ್ದ ರೈತ. ಸೊ ದಿನ ಅದನ್ನ ಜೋಪಾನ ಮಾಡ್ತಿದ್ದ, ದಿನ ಅದಕ್ಕೆ ಊಟ ಮಾಡಿಸ್ತಿದ್ದ, ತಿನ್ನಿಸ್ತಿದ್ದ, ಹೊಲದಲ್ಲೆಲ್ಲ ಆಟ ಆಡೋದಕ್ಕೆ ಬಿಡ್ತಾ ಇದ್ದ. ಓಕೆ, ಬಟ್ ಏನಂತಂದ್ರೆ 3ರಲ್ಲಿ ಒಂದಕ್ಕೊಂದು ದರಿದ್ರ ಇದ್ವು. ಓಕೆ, ತುಂಬಾ ದರಿದ್ರ ಇದ್ವು. ಕೋತಿ ಒಂಥರ ದರಿದ್ರ ಆದ್ರೆ ಕೋಳಿ ಇನ್ನೊಂಥರ ದರಿದ್ರ ಇತ್ತು. ಕೋಳಿ ಒಂಥರ ದರಿದ್ರ ಇದ್ರೆ ರ್ಯಾಬಿಟ್, ಮೊಲ, ಅದು ಇನ್ನೂ ದರಿದ್ರ ಇತ್ತು. ಅಂದ್ರೆ ಕೆಲಸ ಮಾಡ್ತಾ ಇರ್ಲಿಲ್ಲ, ಲೇಜಿ. ನಾಳೆ ಮಾಡಿದ್ರೆ ಹತ್ಬಿಡು, ಆಮೇಲೆ ಮಾಡಿದ್ರೆ ಹತ್ಬಿಡು, ನೋಡಿದ್ರೆ ಹತ್ಬಿಡು ಅಂತ. ಸೊ ರೈತ ಏನ್ ಮಾಡ್ದ, ಒಂದು ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ದ ಅದಕ್ಕೆ. ಆ ರೈತ, ನೋಡ್ರಪ್ಪ, ನೀವು ಇಷ್ಟು ದರಿದ್ರವಾಗಿದ್ರೆ ನಿಮ್ ಜೀವನ ನಡೆಯಲ್ಲ ಕಣ್ರೋ. ಸ್ವಲ್ಪ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಆಕ್ಟಿವ್ ಆಗಿರ್ಬೇಕು, ನಿಮ್ ಜೀವನವನ್ನ ಬದಲಾವಣೆ ಮಾಡ್ಕೊಳ್ರೋ. ಜೀವನದಲ್ಲಿ ಬದಲಾವಣೆ ಬೇಕು ಕಣೋ. ಬನ್ನಿ, ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಆ ರೈತ ಈ ಕೋತಿಗೆ, ರ್ಯಾಬಿಟಿಗೆ, ಕೋಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ. ಸೊ ಹೀಗೆ ಒಂದು 3 ತಿಂಗಳು 6 ತಿಂಗಳು ಟ್ರೈನಿಂಗ್ ನಡೀತು. ಟ್ರೈನಿಂಗ್ ಆಗಿದ್ಮೇಲೆ ಕೆಲವೊಂದು ಟಾಸ್ಕ್ ಅನ್ನ ಇಟ್ಟ. ಅಂದ್ರೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟ, ಒಂದು ಆಟವನ್ನ ಇಟ್ಟ. ಏನ್ ಆಟ ಇಟ್ಟ ಅಂದ್ರೆ, ಹೊಲದಲ್ಲಿ ಕೆಲವೊಂದು ಸ್ವಲ್ಪ ಗುಂಡಿ ಮಾಡಿ, ಆ ಗುಂಡಿಯಲ್ಲಿ ಈ ಕ್ಯಾರೆಟ್ ಏನೋ ಒಂದು ತರಕಾರಿಯನ್ನ ಬಚ್ಚಿಟ್ಟ ಆ ಗುಂಡಿ ಮಾಡಿ. ಸೊ ಈ ರೀತಿ ಅಲ್ಲಿ ಗುಂಡಿ ಮಾಡಿ ಒಂದು 500-600 ಗುಂಡಿಗಳನ್ನ ಮಾಡಿ, ಆ ಗುಂಡಿಯಲ್ಲಿ ಕ್ಯಾರೆಟ್ ಇಟ್ಟು, ಒಂದೇ ಒಂದು ಗುಂಡಿಯಲ್ಲಿ ಕ್ಯಾರೆಟ್ ಇಟ್ಟು ಎಲ್ಲವನ್ನ ಮುಚ್ಚಿ ಒಂದು ಟಾಸ್ಕ್ ಕೊಟ್ಟ. ಆ ಟಾಸ್ಕ್ ಏನಿತ್ತು ಅಂತಂದು ಹೇಳಿದ್ರೆ, ಯಾರು ಈ ಕ್ಯಾರೆಟ್ ಅನ್ನ ಹುಡುಕ್ತಾರೆ ಅವರು ಇನ್ಮೇಲಿಂದ ನನ್ನ ಲೈಫಲ್ಲಿ ಇರ್ತಾರೆ. ಇನ್ನು ಯಾರು ಹುಡ್ಕೋಲ್ಲ, ಇವರಿಬ್ರಿಗೆ ನಾನು ಆಚೆ ಹಾಕ್ತೀನಿ. ನನ್ನ ಮನೇಲಿ ಹಿಡ್ಕೊಂಡು ಅವರಿಗೆ ಜೋಪಾನ ಮಾಡೋದಿಲ್ಲ, ಅವರಿಗೆ ಊಟ ಉಪಚಾರ ಮಾಡೋದಿಲ್ಲ ಅಂತ ಒಂದು ಬ್ಯೂಟಿಫುಲ್ ಅವಕಾಶವನ್ನ ಕೊಟ್ಟ. ಸೊ ಆಮೇಲೆ ಏನಾಯ್ತು, ಎಲ್ಲ ಸೀರಿಯಸ್ ಆದ್ರು. ಓಕೆ, ಸ್ವಲ್ಪ ಲೇಜಿನೆಸ್ ಹೋಗಿತ್ತು, ಟ್ರೈನಿಂಗ್ ಇತ್ತಲ್ಲ, ಲೇಜಿನೆಸ್ ಹೋಗಿತ್ತು, ಹುಡ್ಕೋ ಪ್ರಯತ್ನ ಮಾಡಿದ್ರು. ಸೊ ರ್ಯಾಬಿಟ್ ಏನ್ ಮಾಡ್ತು, ತುಂಬಾ ಜೋರಾಗಿ ಹುಡುಕ್ತಾ ಬಂತು. ಕೋಳಿ ಏನ್ ಮಾಡ್ತು, ಅದನ್ನು ಹಾರ್ತಾ 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 ಹುಡುಕ್ತಾ ಬಂತು. ಯಾಕಂದ್ರೆ 1-2 ಗುಂಡಿ ಅಲ್ಲ, 500-600 ಗುಂಡಿ ತೆಗ್ದಿದ್ದಾನೆ ರೈತ. ಅದರಲ್ಲಿ ಒಂದರಲ್ಲಿ ಕ್ಯಾರೆಟ್ ಇಟ್ಟಿದ್ದಾನೆ. ಒಂದರಲ್ಲಿ ಹುಡ್ಕೋದಿದೆಲ್ಲ ತುಂಬಾ ಕಷ್ಟ ಅದು. ಸೊ ಕೋತಿ ಏನ್ ಮಾಡ್ಬಿಡ್ತು ಅಂದ್ರೆ, ಒಂದು ಬುದ್ಧಿ ಉಪಯೋಗಿಸ್ತು.
ನಾನೀಗ ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ನೋಡಿದ್ರೆ ಆಯ್ತು ಬಿಡು ಅಂತ. ಸೊ ಹಾಗೆ ಹೋಯ್ತು ಕೋತಿ. ಮರದ ಕೆಳಗಡೆ ಹೋಯ್ತು, ಸ್ವಲ್ಪ ನೆರಳಿತ್ತು. ಆ ನೆರಳಲ್ಲಿ ಹಿಂಗೆ ಕೈ ಮೇಲೆ ಕೈ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ನಿದ್ದೆ ಹೊಡೆದ್ಬಿಡ್ತು. ಮಜಾ ಏನ್ ಗೊತ್ತಾ, ಅದಕ್ಕೆ ನಿದ್ದೆ ಹತ್ತು ಬಿಡ್ತು, ನಿದ್ದೆ ಮಾಡ್ಬಿಡ್ತು ಕೋತಿ. ಈ ಕೋಳಿ ಏನ್ ಮಾಡ್ತಾ ಇತ್ತು ಅಂದ್ರೆ ಎಲ್ಲಾ ಕಡೆ ಹುಡುಕಿ 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 ಕಾಲಿನ ಹಿಂಗ್ ಕೆಬ್ರಿ 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 ಕುಕ್ಕೆಲಿಂದ ಹಿಂಗ್ ಮಾಡಿ 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 ಹುಡುಕ್ತಾ ಇತ್ತು ಎಲ್ಲಿದೆ ಅದು ಕ್ಯಾರೆಟ್ ಅಂತ. ಈ ರ್ಯಾಬಿಟ್ ಏನ್ ಮಾಡ್ತಾ ಇತ್ತು, ಇದನ್ನು ತುಂಬಾ ಸ್ಪೀಡ್ ಆಗಿ ಹುಡುಕ್ತಾ ಇತ್ತು. ಕೋಳಿ ಅಲ್ಲ, ಕೋಳಿಗಿನ ಮೊದ್ಲು ನಾವು ಹುಡುಕಾನೆ, ಹೆಂಗಿದ್ರು ಅವ್ನ್ ಮಲಗಿದಾನೆ, ಇನ್ನು ಕೋತಿ ಅಂತ ಗೆಲ್ಲಕ್ ಚಾನ್ಸ್ ಇಲ್ಲ ಅಂತ. ಕೊನೆಗೆ ಏನಾಯ್ತು, ರ್ಯಾಬಿಟ್ಗೆ ಹುಡುಕಿ ಹುಡುಕಿ ಸಾಕಾಯ್ತು. ರ್ಯಾಬಿಟ್ ಅನ್ಕೊಂತು ಇದು ಯಾಕೋ ಸಿಗ್ತಾ ಇಲ್ಲ ನಮಗೆ, ರೈತ ಮೋಸ್ಟ್ಲಿ ಮೋಸ ಮಾಡಿದಾನೆ, ಇಷ್ಟೆಲ್ಲ ಹುಡುಕಿದ್ರೆ ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು, ಬಿಟ್ಬಿಡೋಣ ಬಿಡು ಅಂತಂದು ಹೇಳಿ ರ್ಯಾಬಿಟ್ ಏನ್ ಮಾಡ್ತು, ಸ್ವಲ್ಪ ರೆಸ್ಟ್ ತಗೊಳೋಣ ಅಂತ ಅದನ್ನು ರೆಸ್ಟ್ ತಗೊಳೋದಕ್ಕೆ ಹೋಯ್ತು. ಆಮೇಲೆ ಕೋಳಿ ಏನ್ ಮಾಡ್ತು, ರೆಸ್ಟ್ ತಗೊಳ್ಳಿಲ್ಲ. ಅದು ನಿಧಾನಕ್ಕೆ ಡೆಡಿಕೇಟೆಡ್ ಆಗಿ ಕಷ್ಟಪಡ್ತಾ 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 ಹುಡುಕ್ತಾ 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 ಹೋಯ್ತು. ಎಲ್ಲ ಗುಂಡಿಯನ್ನ ತೆಗಿತು, ಎಲ್ಲೂ ಕೂಡ ಕೋಳಿಗೆ ಕ್ಯಾರೆಟ್ ಸಿಗ್ಲಿಲ್ಲ. ನೋಡಿ ಸ್ಟೋರಿ ಹೆಂಗಿದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲೇ ಎಲ್ಲ ಇರೋದು. ಇವತ್ತಿನ ಚಾಪ್ಟರ್ 18, ನಾನು 18ನೇ ಚಾಪ್ಟರ್ಗೆ ಬಂದಿದ್ದೀನಿ. ಸೊ 18ನೇ ಚಾಪ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಮ್ಯೂಟ್ ಮಾಡ್ಬಿಡ್ತೀನಿ ಮೊಬೈಲ್, ಇಲ್ಲಾಂದ್ರೆ ಕಾಲ್ ಮಾಡ್ತಾನೆ ಇರ್ತಾರೆ. 18ನೇ ಚಾಪ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಈ ಕೋಳಿ ಕಷ್ಟಪಡ್ತಾ ಇತ್ತು, ಎಲ್ಲಾ ಗುಂಡಿ ಖಾಲಿ ಆಯ್ತು, ಎಲ್ಲಿಗೂ ಕೋಳಿಗೆ ಕ್ಯಾರೆಟ್ ಸಿಗ್ಲಿಲ್ಲ, ರೈತ ಮುಚ್ಚಿಟ್ಟಿದ್ದು. ಈ ಮೊಲ ಏನ್ ಮಾಡ್ತು, ಅರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ನಾನು ಸೋತೆ, ನನ್ನ ಕೈಲಿ ಆಗಲ್ಲ ಅಂತ ಹೋಗ್ಬಿಡ್ತು. ಈ ಕೋತಿ ಏನ್ ಮಾಡ್ತು, ಕಷ್ಟನೇ ಪಡ್ಲಿಲ್ಲ, ಆರಾಮ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಮಲಗಿತ್ತು. ಆಮೇಲೆ ಕೋಳಿ ಬಂದ್ಬಿಟ್ಟು ಹೇಳ್ತು, ನೋಡಪ್ಪ ನಾನು ಎಲ್ಲಾ ಕಡೆ ಹುಡುಕ್ಬಿಟ್ಟಿದೀನಿ, ಎಲ್ಲೂ ಕ್ಯಾರೆಟ್ ಇಲ್ಲ, ನೀನ್ ಇಲ್ಲಿ ಮಲಗಿದೆಯಲ್ಲ, ನಿನ್ನ ಬೆನ್ನಿಂದ ಒಂದು ಗುಂಡಿ ಇದೆ, ಅಲ್ಲಿ ಅದೊಂದು ಬಾಕಿ ಇದೆ ಕಣೋ, ನೀನ್ ಸ್ವಲ್ಪ ಸೈಡಿಗೆ ಹೋದ್ರೆ ನಾನು ಅದನ್ನ ಹುಡುಕ್ತೀನಿ ಅಂತ. ಸೊ ಕೋತಿಯಲ್ಲಿ ಮಲಗಿತ್ತು. ಸೊ ಕೋತಿ ಅವಾಗ ನೋಡ್ತು ಸ್ಟೈಲ್ ಆಗಿ, ಓಹೋ ನಿನಗೆ ಇದೇ ಜಾಗ ಬೇಕಿತ್ತ ಹುಡುಕಕ್ಕೆ? ಹ್ಞೂ ಕಣ, ಎಲ್ಲಾ ಕಡೆ ಹುಡುಕಿದೀನಿ, ಎಲ್ಲೂ ಇಲ್ಲ. ನಾ ಸರಿ ಇರ್ಲಿಲ್ಲ ಅಂದ್ರೆ ಅಂತ, ಸರಿ ಇರ್ಲಿಲ್ಲ ಅಂದ್ರೆ ನಿನಗೆ ದಬ್ಬೆ ಆ ಕಡೆ ಹಾಕ್ತೀನಿ, ಹುಡುಕ್ತೀನಿ, ನನ್ನ ಟಾರ್ಗೆಟ್ ನಾನು ರೀಚ್ ಮಾಡ್ತೀನಿ, ನನಗೆ ರೈತ ಬೇಕು, ನಾನು ಅವನ ಜೊತೆಗೆ ಇರ್ಬೇಕು, ನನಗೆ ಇಷ್ಟ ಇದೆ. ಅಯ್ಯೋ ಅವ್ನು ಹೆಂಗಿದ್ರು ಹಿಡ್ಕೊಂತಾನೆ ಬಿಡಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯ, ಯಾಕೆ ಅಷ್ಟೆಲ್ಲ ಟೆನ್ಷನ್ ತಗೊಂತೀಯ ಅಂತ. ಈ ನಿಮ್ ಸ್ನೇಹಿತರು ಹೇಳ್ತಾರಲ್ಲ, ಅಲ್ಲ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಯಾಕೆ ಬಿಸ್ನೆಸ್ ಮಾಡ್ತಿದ್ಯಾ, ನಿನಗ್ ಜಾಬ್ ಸಾಕಾಗಲ್ವಾ, ನಿನ್ನ ಅಪ್ಪ ಅಮ್ಮ ನಿನಗೇನ್ ಕಡಿಮೆ ಮಾಡಿದ್ದಾರೆ, ನಿನ್ ಗಂಡ ನಿನಗೇನ್ ಕಡಿಮೆ ಮಾಡಿದ್ದಾರೆ, ಈ ಹುಟ್ಸಿರೋ ದೇವ್ರು ಹುಲ್ ಮೇಸೋದಿಲ್ವಾ, ಎಲ್ಲರಿಗೊಂದು ಜೀವನ ಕಟ್ಕೊಡ್ತಾನೆ ದೇವ್ರು, ದೇವ್ರ ಮೇಲೆ ಭಾರ ಹಾಕು. ಈ ರೀತಿ ಭಾಷಣ ಬಿಗಿಯರು ಇರ್ತಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ, ನಿಮ್ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಸ್ನೇಹಿತರು ಚಡ್ಡಿ ದೋಸ್ತ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಭಾಷಣ ಬಿಗಿತಾರೆ. ನೀವೇನಾದ್ರೂ ಮಾಡ್ತೀನಿ ಅಂತ ಹೋದ್ರೆ ಅದನ್ನ ಹೇಗೆ ಮಾಡಬಾರ್ದು ಅಂತಂದೇಳಿ 1000 ಕಾರಣಗಳನ್ನ ಹುಡುಕಿ ಹೇಳಿ ಕೊಡ್ತಾರೆ. ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡಲ್ಲ, ಹೇಗೆ ಮಾಡೋದನ್ನ ಬಿಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ. ಅವ್ರು ಯಾರು ಅಂದ್ರೆ ನಿಮ್ಮ ಹತ್ತಿರದವರೇ, ಹೊರಗಡೆಯವರಲ್ಲ. ಅದೇ ರೀತಿ ಕೋತಿ ಹೇಳ್ತು, ಏ ಕೋಳಿ ನಿನಗೆ ತಲೆ ಕೆಟ್ಟಿದೇನೋ, ನನಗೆ ನಿದ್ದೆ ಮಾಡಕ್ಕೂ ಬಿಡಲ್ಲ ನೀನು. ಆ ಕೋಳಿ ಹೇಳ್ತು, ಆಯ್ತಪ್ಪ ಮಹಾರಾಜ, ಸ್ವಲ್ಪ ಸೈಡಿಗೆ ಹೋಗಿ ನಿದ್ದೆ ಮಾಡು, ನನ್ನ ಕೆಲಸ ಮಾಡಕ್ ಬಿಡು ಅಂತ. ಸೊ ಕೋತಿ ಹೋಗಿ ಸೈಡಿಗೆ ಮಕ್ಕಂತು. ಅದು ಹಾಗೆ ಕೋಳಿ ಹಿಂಗೆ ಕೆರಿತಾ ಹೋಯ್ತು. ಕೊನೆಯದಾಗಿ ಕ್ಯಾರೆಟ್ ಅಲ್ಲೇ ಇತ್ತು. ಸೊ ಆ ಕ್ಯಾರೆಟ್ ಅನ್ನ ತಗೊಂಡೋಗಿ ರೈತನ ಕೈಯಲ್ಲಿ ಕೊಡ್ತು ಕೋಳಿ. ಸೊ ರೈತ ಹೇಳಿದ ಹಾಗೆ ಕೋತಿಯನ್ನ ಮತ್ತೆ ಮೊಲವನ್ನ ಮನೆಯಿಂದ ಆಚೆ ಹಾಕಿದ. ನೀವು ಉಪಯೋಗಿಲ್ಲ, ನೀವು ಲಾಯಕ್ಕಿಲ್ಲ ಅಂತ. ಸೊ ಕೋತಿ ತುಂಬಾ ಅಳ್ತಾ ಇತ್ತು, ಯಜಮಾನ್ರೆ ನಮಗೆ ಹಿಡ್ಕೊಳ್ಳಿ, ನೀವು ಹಿಂಗೆ ಮನೆಯಿಂದ ಆಚೆ ಹಾಕ್ಬಿಟ್ರೆ ಹೆಂಗೆ ಅಂತ. ರ್ಯಾಬಿಟ್ ಕೂಡ ಅಳ್ತಾ ಇತ್ತು, ನಾನು ಪ್ರಯತ್ನ ಮಾಡಿದೆ ಗುರುಗಳೇ, ಏನ್ ಮಾಡ್ಲಿ, ನನಗೆ ಸಿಗ್ಲಿಲ್ಲ, ನನ್ನ ಹಣೆ ಬರ ಸರಿ ಇರ್ಲಿಲ್ಲ ಅಂತ. ಸೊ ರೈತ ಈ ಕೋಳಿಗೆ, ಮಂಗಕ್ಕೆ ಹಾಗೂ ರ್ಯಾಬಿಟ್ಗೆ, ಮೊಲಕ್ಕೆ ಒಂದು ಕಥೆಯನ್ನ ಹೇಳ್ತಾನೆ, ಅಂದ್ರೆ ಒಂದು ಸಾರಾಂಶವನ್ನ ಹೇಳ್ತಾನೆ. ಯಾಕೆ ಈ ಗೇಮ್ ಅನ್ನ ಆಟ ಆಡಿಸಿದೆ ಅಂತ ಬಹಳ ಇಂಟ್ರೆಸ್ಟಿಂಗ್ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ಓಕೆ, ಸ್ವಲ್ಪ ಹತ್ರ ಬನ್ನಿ ಮೊಬೈಲಿಗೆ, ಸ್ವಲ್ಪ ಕಿವಿ ಕೊಟ್ಟು ಕೇಳಿ ನಾನು ಹೇಳೋದನ್ನ.
ಆ ರೈತ ಏನ್ ಹೇಳ್ತಾನೆ ಗೊತ್ತಾ? ನೋಡ್ರೋ, ನೀವು ಜೀವನದಲ್ಲಿ ದರಿದ್ರ ಇದ್ರಿ, ಜೀವನದಲ್ಲಿ ಮುಂದೆ ಬರ್ಬೇಕಂತ ನಿಮ್ಗೆ ಆಸಕ್ತಿ ಇರಲಿಲ್ಲ. ನಾನು ಹೋಗ್ಲಿ ಬಿಡು, ಇವತ್ತಿಲ್ಲ ನಾಳೆ ಮುಂದೆ ಬರ್ತಾರಂತ ಸುಮ್ಮನಿದ್ದೆ. ಅಲ್ಲಿಗೆ ಮುಗಿಲಿಲ್ಲ. ನಾನೇನ್ ಮಾಡಿದೆ? ನಿಮಗೆ ಟ್ರೈನಿಂಗ್ ಕೊಟ್ಟೆ, 4-5 ತಿಂಗಳು, 1 ವರ್ಷ ಟ್ರೈನಿಂಗ್ ಕೊಟ್ಟೆ. ನಿಮ್ಮಲ್ಲಿ ಏನಾದ್ರೂ ಒಂದು ಹೊಸ ಬದಲಾವಣೆ ಬರುತ್ತೆ, ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಾ, ನಿಮ್ಮಲ್ಲಿ ಏನೋ ಒಂದು ಹೊಸ ಬದಲಾವಣೆ ಚೇಂಜಸ್ ಆಗುತ್ತೆ ಅಂತ. ಆದ್ರೂ ನೀವೇನೋ ಬದಲಾವಣೆ ಆಗ್ಲಿಲ್ಲ. ಆದ್ರೂ ನಿಮಗೆ ಒಂದು ಡೆಡ್ ಲೈನ್ ಕೊಟ್ಟೆ, ಇನ್ಮೇಲೆ ನೀವು ನನ್ನ ಜೊತೆಗೆ ಇರಂಗಿದ್ರೆ, ಇನ್ಮೇಲೆ ನೀವು ನನ್ನ ಜೊತೆಗೆ ಬದುಕೋಂಗಿದ್ರೆ ಈ ಟಾಸ್ಕ್ ಅನ್ನ ಗೆದ್ದು ಬನ್ನಿ ಅಂತ. ಅವಾಗ್ಲೂ ನೀವೇನ್ ಮಾಡಿದ್ರಿ? ಕೋತಿ ಅಂದ್ರೂ ಪ್ರಯತ್ನನೇ ಮಾಡ್ಲಿಲ್ಲ. ಮೊಲ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತು, ಆಮೇಲೆ ಅವನು ಸೋಲ್ ಒಪ್ಕೊಂಡ. ಬಟ್ ಕೋಳಿ ಸೋಲನ್ನ ಒಪ್ಕೊಳ್ಳಿಲ್ಲ, ಕೊನೆವರೆಗೂ ಹೋರಾಟ ಮಾಡ್ತು, ಕೊನೆಗೆ ಕೋಳಿ ಗೆಲ್ತು, ಅದು ಬಂತು. ಅವಾಗ ಕೋತಿ ಮತ್ತೆ ಈ ಮೊಲ ಜಗಳ ಆಡಿದ್ರು ಆ ರೈತನ ಹತ್ರ. ಅಲ್ಲ ಯಜಮಾನ್ರೆ, ಇವೆಲ್ಲ ಯಾಕೆ ಬೇಕಾಗಿತ್ತು ನಿಮಗೆ? ನಾವು ಸುಮ್ಮನೆ ಇದೀವಲ್ಲ ಇಷ್ಟು ದಿನ, ನಮ್ಮಲ್ಲಿ ಯಾಕೆ ಕಾಂಪಿಟೇಷನ್? ಈಗ ನಮ್ಮ ಹಣೆ ಬರ ಸರಿ ಇಲ್ಲ ಅಂತಂದು ಹೇಳಿದ್ರೆ ನಾವೇನ್ ಮಾಡಕ್ ಬರುತ್ತೆ ಹೇಳಿ? ಹೌದು, ಕೋಳಿ ಗಟ್ಟಿ ಇತ್ತು, ಕೋಳಿ ಕೈಲಿ ಶಕ್ತಿ ಇತ್ತು, ಕೋಳಿ ಹಣೆ ಬರ ಚೆನ್ನಾಗಿತ್ತು, ಆ ಕೋಳಿ ಏನೋ ಗೆದ್ದು ಬಿಡ್ತು. ನಮ್ಮ ಹಣೆ ಬರ ಚೆನ್ನಾಗಿಲ್ಲಲ್ರಿ, ನಮಗೆ ಮೈಕೈ ಶಕ್ತಿ ಇಲ್ಲಲ್ಲ ಅಂತ ಈ ಕೋತಿನು ಮತ್ತೆ ಈ ಮೊಲನು ರೈತನ ಹತ್ರ ಜಗಳ ಆಡಿದ್ರು. ಈಗ ನೀವು ಜಗಳ ಆಡ್ತೀರಲ್ಲ, ಹೆಂಗ್ ಜಗಳ ಆಡ್ತೀರಳಿ ನಿಮ್ಮ ಅಪ್ಲೈನ್ ಹತ್ರ? ಸರ್, ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಸರ್, ನಿಮಗೇನೋ ಪುಣ್ಯ ಮಾಡ್ಬಿಟ್ಟಿರ, ನಿಮ್ ಕೆಳಗಡೆ ಒಳ್ಳೆ ಲೀಡರ್ ಸಿಕ್ಬಿಟ್ಟಾರೆ, ನಮ್ ಕೆಳಗಡೆ ಯಾವನ್ ಸಿಗ್ತಾರೆ ಸರ್? ನೀವು ಮಾಡ್ಬೇಕಾದ್ರೆ ಬಿಸ್ನೆಸ್ ಅವಾಗ ಚೆನ್ನಾಗಿತ್ತು ಸರ್, ಈಗ ಬಂದ್ ಮಾಡಿ ನೋಡೋಣ. ಸರ್, ನಾವು ಓದಿಲ್ಲ ಸರ್, ನಾವ್ ಹೆಂಗಸರು ಸರ್, ನಾವು ಗಂಡಸರು ಸರ್, ನಮಗೆ ವಯಸ್ಸಾಗಿದೆ ಸರ್, ನಾವು ಓದಿಲ್ಲ ಸರ್, ನಾವು ಓದಿದ್ರೆ ಏನು ಅಂತ ತೋರಿಸ್ತಿದ್ವಿ ಸರ್, ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಸರ್, ದೇವ್ರ ಆತರ ಬರೆದ್ಬಿಟ್ಟಾನೆ ಸರ್, ಏನ್ ಮಾಡಕ್ ಬರುತ್ತೆ ಹೇಳಿ? ನಮ್ ಕಷ್ಟ ನಮಗ್ ಗೊತ್ತು. ಹಿಂಗೆ ಮಾತಾಡೋದು ಎಲ್ಲವನು. ಯಾಕೆ ಸೋತಿದ್ದೀನಿ ಅನ್ನೋದು ಅವನು ಪರಿಕಲ್ಪನೆ ಹಿಡ್ಕೊಳೋದಿಲ್ಲ, ವಾದ ಮಾಡೋದಕ್ಕೆ ಬರ್ತಾನೆ, ವಾದ ಮಾಡ್ತಾರೆ. ಸೊ ದಯವಿಟ್ಟು ಸ್ನೇಹಿತರ, ನೀವು ಈ ರೀತಿ ಮಾಡಿದ್ರೆ ಇವತ್ತಿನಿಂದ ನೀವು ಬದಲಾವಣೆ ಆಗ್ಬೇಕು. ನಾನೇನು ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಮೀಟಿಂಗ್ ತಗೊಂತ ಇಲ್ಲ. ನಾನು ಯಾವತ್ತೂ ಹೇಳ್ಬಿಟ್ಟಿದ್ದೀನಿ, ನೀವು ಉದ್ಧಾರ ಆಗೋದ್ರಿಂದ ನನಗೆ 10 ಪೈಸಾನು ಲಾಭ ಇಲ್ಲ. ನೀವು ನನ್ನ ಕಂಪನಿಯಲ್ಲಿ ಇಲ್ಲ, ನಂದು ಯಾವ್ದು ಕಂಪನಿ ಇಲ್ಲ, ನನ್ನ ಯಾರು ಟೀಮ್ನವ್ರಲ್ಲ, ನೀವು ನಂದು ಯಾವ್ದು ಟೀಮ್ ಇಲ್ಲ, ನಾನು ಯಾವ ಕಂಪನಿಯಲ್ಲೂ ಇಲ್ಲ. ನಾನೊಬ್ಬ ಹೋರಾಟಗಾರ, ಚಿಂತಕ, ಲೇಖಕ, ನೇರ ಮಾರುಕಟ್ಟೆಗೆ. ನಿಮಗೆ ಕುತ್ಕೊಳಕಾದ್ರೆ ಕುತ್ಕೊಳ್ರಿ, ಕುತ್ಕೊಳಕ್ ಆಗ್ಲಿದ್ರೆ ಹೋಗ್ರಿ, ನಾನು ಇಷ್ಟ ಹೇಳೋದು ನಾನು. ಬಟ್ ಕುಂತ್ರೆ ನಿಮಗ್ ಲಾಭ ಇದೆ ಅಂತ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಕುಂತ್ರೆ ನಿಮಗ್ ತುಂಬಾ ಲಾಭ ಇದೆ. ಯಾಕಂದ್ರೆ ಕೆಲವೊಬ್ರಿಗೆ ಹೊಟ್ಟಿಗೆ ಕಿಚ್ಚಿರುತ್ತೆ, ಓ ಶರತ್ ಬರ್ತಾನೆ, ಹೇಳ್ತಾನೆ, ಬುಕ್ಸ್ ತಗೋ ಅಂತಾನೆ, ಆ ಮೀಟಿಂಗ್ ಈ ರೀತಿ ಈ ದರಿದ್ರ ಮೆಂಟಾಲಿಟಿ ಹೋಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಸೊ ಆ ರೈತ ಈ 3 ಜನಕ್ಕೆ ಕೂಡಿಸ್ಕೊಂಡು ಒಂದು ಒಳ್ಳೆ ಪಾಠ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣಂತೆ ಬನ್ನಿ. ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಕತೆ? ಥಮ್ಸ್ ಅಪ್ ಮಾಡಿ ಇಂಟ್ರೆಸ್ಟಿಂಗ್ ಇದ್ರೆ. ಎಸ್ ಶಿವಕುಮಾರ್, ಸಂಜನ್, ನಾಗರಾಜ್, ಇಕ್ಬಾಲ್, ವೆರಿ ಗುಡ್ ವೆರಿ ಗುಡ್. ಪವಿತ್ರ, ಓ ಸೋ ಮೆನಿ ಪೀಪಲ್ಸ್. ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಕತೆ. ಕತೆ ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗುತ್ತೆ ನೋಡಿ ಮಜಾ. ಟ್ವಿಸ್ಟ್ ಇದೆ ಕತೆಯಲ್ಲಿ, ಮಸ್ತ್ ಟ್ವಿಸ್ಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನನಗೆ ಲೈಕ್ಸ್ ಕೊಟ್ರಿ, ಥ್ಯಾಂಕ್ ಯು. ಈಗ ಕೇಳಿ, ಕತೆ ಕೇಳಿ. ಓಕೆ, ಈ ರೈತ ಏನ್ ಮಾಡ್ತಾನೆ ಅಂತಂದ್ರೆ, ಈ 3 ಜನ ಕೂಡಿಸ್ಕೊಂಡು ಏನಾಯ್ತು ಜೀವನ ಹೇಗೆ ಅಂತಂದೇಳಿ ಹೇಳ್ತಾನೆ ನೋಡಿ. ಆ ಕೋತಿಗೆ ಮತ್ತೆ ಈ ಮೊಲಕ್ಕೆ ಹೇಳ್ತಾನೆ, ನೋಡಪ್ಪ, ಅವನು ಗೆದ್ದಿರೋದು, ಓಕೆ, ಅವನು ಗೆದ್ದಿರೋದು ಎಫರ್ಟ್ ಹಾಕ್ಬಿಟ್ಟು, ಹಾಗೂ ಅವನು ಗೆದ್ದಿರೋದು ತನ್ನ ಜೀವನದಲ್ಲಿ ಬದಲಾವಣೆಯನ್ನ ತಗೊಂಡ್ಬಂದು. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ತಗೊಂಡ್ಬರ್ಲಿಲ್ಲ. ಕೋತಿ ಹೇಗಿತ್ತೋ ಮೊದ್ಲಿಗೆ ಹಾಗೇ ಇತ್ತು, ಅದಕ್ಕೆ ಟ್ರೈನಿಂಗ್ ಕೊಟ್ಟೆ. ಟ್ರೈನಿಂಗ್ ಕೊಟ್ಟಾಗೂ ಹಾಗೇ ಇತ್ತು ಕೋತಿ. ಮೊಲ ಹೇಗಿದ್ದ ಹಾಗೆ ಇದ್ದ, ಟ್ರೈನಿಂಗ್ ತಗೊಂಡು ಸ್ವಲ್ಪ ಬದಲಾವಣೆ ಆದ. ಹಾಗಾಗಿ ಒಂದು 4-5 ಗುಂಡಿ ಆದ್ರೂ ತೆಗೆಯೋ ಪ್ರಯತ್ನ ಮಾಡ್ದ, ಆಮೇಲೆ ಅವನು ಸೋಲೊಪ್ಕೊಂಡ. ಬಟ್ ಕೋಳಿ ನಿಮ್ಮಿಬ್ರಿಗಿನ ಭಾರಿ ದರಿದ್ರ ಇತ್ತು. ಬಟ್ ಆ ಕೋಳಿ ಏನ್ ಮಾಡ್ತು ಅಂತಂದು ಹೇಳಿದ್ರೆ, ತನ್ನಲ್ಲಿ ತಾನು ಬದಲಾವಣೆ, ಪರಿವರ್ತನೆ ತಗೊಂಡ್ಬಂತು. ನಾನು ಹಿಂಗಿದ್ರೆ ಆಗಲ್ಲ, ನಾನು ಹಿಂಗಿರ್ಬಾರ್ದು, ನಾನು ಇನ್ಮೇಲೆ ಬದಲಾವಣೆ ಆಗ್ಬೇಕು,
ಇದು ನನ್ನ ಜೀವನವಲ್ಲ, ನನ್ನ ಜೀವನ ಬೇರೆ, ನನ್ನ ದಾರಿ ಬೇರೆ, ನಾನು ಹುಟ್ಟಿರೋದು ಬೇರೆದಕ್ಕೆ. ಈ ರೀತಿ ಕೋಳಿ ಯೋಚನೆ ಮಾಡಿ ತನ್ನಲ್ಲಿ ತಾನು ಬದಲಾವಣೆ ತಗೊಂಡ್ಬಂತು. ಯಾವ ವ್ಯಕ್ತಿಯಲ್ಲಿ ತನ್ನಲ್ಲಿ ತಾನು ಬದಲಾವಣೆ ತಂದಿರ್ತಾನೆ, ಯಾವ ವ್ಯಕ್ತಿಯಲ್ಲಿ ಬದಲಾವಣೆ ಬಂದಿರುತ್ತೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಬಹಳ ಜನ ಹೇಳ್ತಾರೆ. ಸೊ ಈ ಕಥೆಯ ಸಾರಾಂಶ ಏನು ಗೊತ್ತಾ ಸ್ನೇಹಿತರೆ? ಈ ಕಥೆಯ ಸಾರಾಂಶ ಬದಲಾವಣೆ. ಈ ಕಥೆಯ ಸಾರಾಂಶ ಚೇಂಜ್. ಚೇಂಜ್ 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 ಆಗ್ಬೇಕು. ನಾವು ಹೇಗಿರ್ತೀವೋ ಹಾಗೆ ಬಿಸ್ನೆಸ್ ಮಾಡಕ್ ಆಗಲ್ಲ ಸ್ನೇಹಿತರೆ. ದಯವಿಟ್ಟು ಬಿಟ್ಬಿಡಿ, ನೀವು ನಿಮ್ ಕನಸನ್ನ ಬಿಟ್ಬಿಡಿ. ಸರ್ ನನಗೆ ಬೆಳಗ್ಗೆ ಎದ್ದೊಳಕ್ ಇಷ್ಟ ಇಲ್ಲ ಸರ್, ನಾ ಬದಲಾವಣೆ ಆಗಲ್ಲ, ನೀನ್ ಉದ್ಧಾರ ಆಗಲ್ಲ ಹಾಗಾದ್ರೆ. ಸರ್ ನನಗೆ ಬುಕ್ ಓದಕ್ ಇಷ್ಟ ಇಲ್ಲ ಸರ್, ನೀನ್ ಉದ್ಧಾರ ಆಗಲ್ಲ ಹಂಗಾದ್ರೆ ಬಿಟ್ಬಿಡು. ಮತ್ತೆ ಸರ್ ನನಗೆ ಪ್ರೆಸೆಂಟೇಶನ್ ಕೊಡಕ್ ಬರಲ್ಲ ಸರ್, ಸ್ಟೇಜ್ ಮೇಲೆ ಮಾತಾಡಕ್ ಬರಲ್ಲ ಸರ್, ನೀಟಾಗಿ ಡ್ರೆಸ್ ಹಾಕೊಳಕ್ ಬರಲ್ಲ ಸರ್, ನನಗೆ ಜನಗಳ ಹತ್ರ ಮೀಟ್ ಆಗಕ್ ಬರಲ್ಲ ಸರ್. ಹಾಗಾದ್ರೆ ನೀನು ಬರೆದಿಡ್ಕೋ, ಜೀವನದಲ್ಲಿ ಉದ್ಧಾರ ಆಗಲ್ಲ, ಈ ಬಿಸ್ನೆಸ್ ನಿನಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ನೀನು ಟೈಮ್ ವೇಸ್ಟ್ ಮಾಡ್ಬೇಡ, ಕಂಪನಿಯಲ್ಲಿ ಇರೋ ಅಪ್ಲೈನ್ ಜೊತೆಗೂ ಟೈಮ್ ವೇಸ್ಟ್ ಮಾಡ್ಬೇಡ, ಡೌನ್ಲೈನ್ ಜೀವನದಲ್ಲೂ ಆಟ ಆಡ್ಬೇಡ. ಬಿಟ್ಟು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಮಾಡು. ನೀನ್ ಕೆಲಸ ಮಾಡಕ್ ಲಾಯಕ್ ಇರೋದು, ನಿನ್ ಜೀವನದಲ್ಲಿ ಬಿಸ್ನೆಸ್ ಮಾಡಕ್ಕೆ ಉದ್ಧಾರ ಆಗಕ್ ಲಾಯಕ್ಕಿಲ್ಲ. ಹಾಗಾಗಿ ಇವತ್ತು ಮಧ್ಯಮ ವರ್ಗದವರು ಯಾಕೆ ಇವತ್ತು ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಕೂಡ ಬದಲಾವಣೆ ಆಗಕ್ ಚಾನ್ಸ್ ಇಲ್ಲ. ಸರ್ ದಿನ ಎಣ್ಣೆ ಹೊಡಿತೀನಿ, ಇವತ್ತು ಎಣ್ಣೆ ಹೊಡಿತೀನಿ, ಹಂಗೆ ಎಣ್ಣೆ ಹೊಡ್ಕೊಂತ ಬಿಸ್ನೆಸ್ ಮಾಡ್ತೀನಿ, ದೇವರಣೆ ಆಗಲ್ಲ. ಸರ್ ದಿನಾ ಬತ್ತಿ ಹೊಡಿತೀನಿ, ಇವತ್ತು ಬತ್ತಿ ಹೊಡಿತೀನಿ ಮತ್ತೆ ಬಿಸ್ನೆಸ್ ಮಾಡ್ತೀನಿ, ಆಗಲ್ಲ. ಸರ್ ದಿನಾ ನಿದ್ದೆ ಹೊಡಿತೀನಿ, ಇವತ್ತು ನಿದ್ದೆ ಹೊಡಿತೀನಿ, ನಿದ್ದೆ ಹೊಡ್ಕೊಂತ ಬಿಸ್ನೆಸ್ ಮಾಡ್ತೀನಿ, ದೇವರಣೆ ಆಗಲ್ಲ. ನಿಮ್ಮಲ್ಲಿ ಪರಿವರ್ತನೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ 10 ಪೈಸಾನು ಚೇಂಜಸ್ ಆಗಲ್ರಿ. 10 ಪೈಸಾ ಚೇಂಜಸ್ ಆಗಲ್ಲ. ಇದು ನನ್ನ ಜೀವನದಲ್ಲಿ ನಡೆದಿರೋ ಕಥೆಗಳು ನಾನು ನಿಮಗೆ ಹೇಳ್ತಾ ಇರೋದು. ನಾನು ಯಾವಾಗ ಬಿಸ್ನೆಸ್ ಎಂಟ್ರಿ ಆದೆ, ನನ್ನಲ್ಲಿ ಒಂದು ಸೊಕ್ಕು ಇತ್ತು, ಗಾಂಚಲಿ, ದಿಮಾಕು, ಈಗೋ ಇತ್ತು. ಏನ್ ಗೊತ್ತಾ, ನಾನು ಕೆಮಿಕಲ್ ಇಂಜಿನಿಯರ್ ಓದಿದ್ದೀನಿ. ನಾನು ಯಾಕೆ ಬದಲಾವಣೆ ಆಗ್ಬೇಕು, ನನಗೇನ್ ಮಾಡ್ಬೇಕಂತ ಗೊತ್ತಿದೆ. ಈ ತರ ಈ ಹೊಲಸು ಥಿಂಕಿಂಗ್ ಅಲ್ಲಿ ಇದೇ ತರ ದೆವ್ವ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ನಾನ್ ಬದಲಾವಣೆ ಆಗಲ್ಲ, ನಾನ್ ಚೇಂಜ್ ಆಗಲ್ಲ, ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಅದೆಲ್ಲ ನನಗೆ ಇಷ್ಟನೇ ಇಲ್ಲ, ಬರೀ ಹಿಂಗೆ ಮಾತಾಡ್ತಾ ಇದ್ದೆ ನಾನು. ಸಾಧನೆ ಏನ್ ಗೊತ್ತಾ, ದೊಡ್ಡ ಸೊನ್ನೆ. ಇವತ್ತು ಬಹಳ ಜನ ಬರ್ತಾರೆ, ಬಿಸ್ನೆಸ್ ಮಾಡಕ್ ಬರ್ತಾರೆ, ನನಗೆ ಫೋನ್ ಮಾಡ್ತಾರೆ, ಶರತ್ ಸರ್ ನಾನು ಜೀವನದಲ್ಲಿ ಮುಂದೆ ಬರ್ಬೇಕಂತ ಇದ್ದೀನಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ವಾವ್ ಸರ್ ಗ್ರೇಟ್ ಅಂತ ಹೇಳ್ತೀನಿ. ಸರ್ ಏನ್ ಮಾಡ್ತಿದ್ದೀರಾ ಜೀವನದಲ್ಲಿ ಮುಂದೆ ಬರಕ್ಕೆ ಅಂತ ಹೇಳಿದ್ರೆ, ಸರ್ ನನಗೆ ಏನು ಮಾಡಕ್ ಇಷ್ಟ ಇಲ್ಲ, ಬಟ್ ಜೀವನದಲ್ಲಿ ಮುಂದೆ ಬರ್ಬೇಕಂತಿದ್ದೀನಿ. ಬಿಸ್ನೆಸ್ ಮಾಡ್ತೀರಾ, ಇಷ್ಟ ಇಲ್ಲ ಸರ್. ಜಾಬ್ ಮಾಡಕ್ಕೆ ಇಷ್ಟ ಇಲ್ಲ ಸರ್, ಜಾಬ್ ಮಾಡಕ್ಕೆ ಇಷ್ಟ ಇಲ್ಲ, ಬಿಸ್ನೆಸ್ ಮಾಡಕ್ಕೆ ಇಷ್ಟ ಇಲ್ಲ, ಮತ್ತೆ ಜೀವನದಲ್ಲಿ ಹೆಂಗ್ ಮುಂದೆ ಬರ್ತೀಯಾ, ಏನಾದ್ರೂ ಪ್ಲಾನ್ ಮಾಡಿದ್ಯಾ? ಏನು ಪ್ಲಾನ್ ಇಲ್ಲ ಸರ್, ನೀವೇನಾದ್ರೂ ಇದ್ರೆ ಹೇಳಿ ಸರ್. ಆಯ್ತಪ್ಪ ಬುಕ್ಸ್ ಓದು. ಸರ್ ನನಗೆ ಬುಕ್ಸ್ ಓದೋದ್ ಬಿಟ್ರೆ ಇಂಟ್ರೆಸ್ಟ್ ಇಲ್ಲ ಸರ್. ಆಯ್ತಪ್ಪ ನೀನು ಝೂಮ್ ಮೀಟಿಂಗ್ ಬಾ, ಮಂಗಳವಾರ ನಾನು ನಿನಗೆ ಫ್ರೀ ಝೂಮ್ ಮೀಟಿಂಗ್ ತಗೊಂತೀನಿ, ಅಲ್ಲಿ ನಿನಗೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ಕೊಡ್ತೀನಿ. ಆ ಪಾಯಿಂಟ್ಸ್ಗಳು ನಿನಗೆ ಪ್ರೇರಣೆ ಆಗುತ್ತೆ, ಪ್ರೇರಣೆ ಆಗಿ ನಿನ್ನಲ್ಲಿ ಬದಲಾವಣೆ ಬರುತ್ತೆ, ನೀನ್ ಜೀವನದಲ್ಲಿ ಬೆಳಿಬಹುದು. ಸರ್ ನನಗೆ ಝೂಮ್ ಮೀಟಿಂಗ್ ಕೊಡಕ್ಕಾಗಲ್ರಿ. ಅಲ್ಲಪ್ಪ ಫ್ರೀ ಇದೆ, ದುಡ್ಡಿಲ್ಲ, ಇದಕ್ಕೆ ಫ್ರೀ ಇದೆ. ಆಗ್ಲಿ ಸರ್ ಮಾಡ್ರಿ, ನೀವು ಫ್ರೀ ಒಳ್ಳೇದು, ನನಗಾಗಲ್ರಿ ಸರ, ನಾನ್ ಕೊಡಕ್ಕಾಗಲ್ರಿ. ನನಗೆ ಅವತ್ತು ಬಿಸಿ ಇರ್ತೀನಿ ಸರ, ನನ್ನ ಫ್ರೆಂಡ್ಸ್ 7 ಗಂಟೆಗೆ ಭೇಟಿ ಆಗ್ತಾರ, ದೇವಸ್ಥಾನಕ್ಕೆ ಹೋಗೋದಿರ್ತೈತಿ, ಅವತ್ತು ಬಿಗ್ ಬಾಸ್ ಇರ್ತೈತಿ. ನೀವು ಬೇರೆ ದಿನ ಇಟ್ಕೊಳ್ರಿ ಸರ, ನೀವು 8 ಗಂಟೆ ಮೇಲೆ ಇಟ್ಕೊಳ್ರಿ, 5 ಗಂಟೆ ಮೇಲೆ ಇಟ್ಕೊಳ್ರಿ, ನನಗೆ ಅಡ್ವೈಸ್ ಮಾಡ್ತಾನ. ಬಹಳ ಜನ ಇದ್ದಾರೆ ಸ್ನೇಹಿತರೆ, ಬಹಳ ಜನ ಅನ್ನೆಸೆಸರಿ ಅವ್ರ ಜೀವನವನ್ನ ಹಾಳು ಮಾಡ್ಕೊಂತ ಇದ್ದಾರೆ. ಬಿಸ್ನೆಸ್ ಅನ್ನೋ ಹೆಸರಿನಿಂದ, ಬಿಸ್ನೆಸ್ ಅನ್ನೋ ಹೆಸರಿಗೆ ಕಳಂಕ ಕೊಡ್ತಾ ಇದ್ದಾರೆ ಅವರೆಲ್ಲ. ಈ ಬಿಸ್ನೆಸ್ ಅನ್ನೋ ಹೆಸರಿಗೆ ಮಸಿ ಬೆಳೆದಿದ್ದಾರೆ. ಬಿಸ್ನೆಸ್ ಮಾಡಬಾರ್ದ್ರಿ, ಬಿಸ್ನೆಸ್ ಮಾಡಿದ್ರೆ ಫುಟ್ಪಾತ್ ನೋಡ್ರಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾತ್ರ ಬದಲಾವಣೆ ಆಗಲ್ಲ. ಸ್ನೇಹಿತರೆ, ನೀವು ಬದಲಾವಣೆ ಆಗದೆ ನಿಮ್ಮ ಜೀವನದಲ್ಲಿ ಯಶಸ್ಸಾಗ್ತೀನಿ ಅಂತ ಹೇಳಿದ್ರೆ, ನಿಮ್ಮಂತ ಮುಟ್ಟಾಳ್ರು, ಮೂರ್ಖರು, ದಡ್ರು, ಹುಚ್ಚರು ಎಲ್ಲೂ ಇಲ್ಲ. ಇವತ್ತು ಬಿಗ್ ಸ್ಟಾರ್ಸ್ ನೋಡ್ತಾ ಇದೀವಿ, ಬಿಗ್ ಹೀರೋಸ್ ಅಂತ ನೋಡ್ತಾ ಇದೀವಿ ಸ್ಕ್ರೀನ್ ಮೇಲೆ. ಅವರೆಲ್ಲ ಹೇಗ್ ಬೇಕು ಹಾಗೆ ಹೀರೋ ಆಗ್ಬಿಟ್ರ? ಅವ್ರು ಹೇಗ್ ಬೇಕು ಹಾಗೆ ಸಾಧನೆ ಮಾಡ್ಬಿಟ್ರ? ಬದಲಾವಣೆ ಇಲ್ಲದೆ ಸಾಧನೆ ಮಾಡಿದ್ರ? ಬದಲಾವಣೆ ಬರಬೇಕು ನಿಮ್ಮಲ್ಲಿ. ನೀವು ಚೇಂಜ್ ಆಗ್ಬೇಕು, ನೀವು ಚೇಂಜ್ ಆಗ್ಲೇಬೇಕು, ಬೇರೆ ದಾರಿ ಇಲ್ಲ ಸ್ನೇಹಿತರೆ. ನೀವು ಚೇಂಜ್ ಆಗ್ಲಿಲ್ದಂಗೆ ಸರ್ ಈಗ ಹೆಂಗಿದ್ದೀನಲ್ಲ ಹಿಂಗೆ ಬಿಸ್ನೆಸ್ ಮಾಡಕ್ ಆಗತ್ತಾ ಅಂತಾರೆ, ದೇವರಣೆ ಆಗಲ್ಲ. ನೀವ್ ಹೆಂಗಿದಿರಲ್ಲ ಹಿಂಗೆ ಬಿಸ್ನೆಸ್ ಮಾಡಕ್ ಆಗಲ್ಲ. ನೀನ್ ಹೆಂಗಿದ್ಯಲ್ಲ ಹಿಂಗೆ ಇದ್ರೆ ಈಗ ಹೆಂಗಿದ್ಯಲ್ಲ ಹಿಂಗೆ ಇರ್ತೀಯ. ನೀನ್ ಹೆಂಗಿದ್ಯಲ್ಲ ಹೀಗಾದ್ರೆ ನೀನ್ ಹಾಗಾಗ್ತೀಯ.
ಅಂದ್ರೆ ನೀನ್ ಹೀಗಿದೆಯಾ, ನೀನ್ ಹೀಗೆ ಪರಿವರ್ತನೆ ಆದ್ರೆ ನೀನು ಹಾಗೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ. ಸೊ ಅದಕ್ಕೆ ಹೇಳಿದ್ದಾರೆ ಪರಿವರ್ತನ್ ಪ್ರಕೃತಿಕ ನಿಯಮ. ಅಂದ್ರೆ ಪರಿವರ್ತನೆ ಅನ್ನೋದು ಈ ಪ್ರಕೃತಿಯ ನಿಯಮ ಸ್ನೇಹಿತರೆ. ಈಗ ನೋಡಿ, ಒಂದು ಹುಡುಗ ವಯಸ್ಸಿಗೆ ಬಂದಾಗ ಅವನು ಬದಲಾವಣೆ ಆಗ್ತಾ 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 ಅವನ ಧ್ವನಿಯಲ್ಲಿ, ಅವನ ಹಾವಭಾವದಲ್ಲಿ, ಅವನ ಮಾತಿನಲ್ಲಿ. ಆದ್ರೆ ಆ ಹುಡುಗನಿಗೆ ಏನಂತಾರೆ ಗೊತ್ತಾ? ಹಾ, ಈಗ ನೋಡಪ್ಪ ದೊಡ್ಡವನಾಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಯೋಚನೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಹುಡುಗ ಪರಿವರ್ತನೆನೇ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಏನಂತಾರೆ? ಯಾಕೋ ಏನೋ ಮಿಸ್ಟೇಕ್ ಇದೆ ಹಾರ್ಮೋನ್ ಅಲ್ಲಿ, ಈ ಹುಡುಗ ಇನ್ನು ವಾಯ್ಸ್ ಬದಲಾವಣೆ ಆಗಿಲ್ಲ, ಈ ಹುಡುಗ ಇನ್ನು ಗಂಡಸ್ ತರ ಕಾಣಿಸ್ತಾ ಇಲ್ಲ, ಬನ್ನಿ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕಂದ್ರೆ ಆ ಸಮಯಕ್ಕೆ ನಾವು ಪರಿವರ್ತನೆ ಆಗ್ಬೇಕು. ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ, ನಮ್ಮ ಹಾರ್ಮೋನ್ಸ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಇದೆ ಅಂತ. ಈಗ ನೀವು ಬಿಸ್ನೆಸ್ ಏನೋ ಆಯ್ಕೆ ಮಾಡ್ಕೊಂಡ್ರಿ, ನಿಮ್ಮ ಅಪ್ಲೈನ್ ಏನೋ ನಿಮಗೊಂದು ಅವಕಾಶ ಕೊಟ್ರು, ನಿಮ್ಗೇನೋ ಒಂದು ಬಿಸ್ನೆಸ್ ಏನೋ ಸಿಕ್ತು. ಆ ಬಿಸ್ನೆಸ್ಗೆ ನೀನೇನ್ ಪರಿವರ್ತನೆ ಆಗಿದೀಯಾ? ಇಲ್ಲ ಸರ್, ನಾನು ಆಗಲ್ಲ ಸರ್. ಬಹಳ ಜನ ಅಪ್ಪ ಅಮ್ಮನ ಹತ್ರ ದುಡ್ಡು ಇಸ್ಕೊಂತಾರೆ. ಏನೋ ಒಂದು ಕಿರಾಣಿ ಅಂಗಡಿನೋ, ಬಟ್ಟೆ ಅಂಗಡಿನೋ, ಇಡ್ಲಿ ಶಾಪೋ ಏನೋ ಒಂದು ಮಾಡ್ತಾರೆ. ನಾನು ರೈತ ಆಗ್ತೀನಿ ಏನೋ ಒಂದು ಮಾಡ್ಬಿಡ್ತಾರೆ. ಅಪ್ಪ ಅಮ್ಮನ ದುಡ್ಡು ಹಾಳು ಮಾಡ್ತಾರೆ. ಏನೂ ಆಗಿರಲ್ಲ ಅವ್ರ ಜೀವನದಲ್ಲಿ, ಏನೂ ಆಗಿರಲ್ಲ. ಎಲ್ಲಿ ಸಿಗ್ತಾರೆ ಗೊತ್ತಾ? ಮತ್ತೆ 8 ಗಂಟೆಗೆ ಎಣ್ಣೆ ಅಂಗಡಿ, ಬಾರ್ ಅಂಗಡಿಯಲ್ಲಿ ಕುತ್ಕೊಂಡು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರೆ. ಮಗ ಜೀವನದಲ್ಲಿ ಕನಸು ಕಾಣಬಾರ್ದು, ಮಗ ಜೀವನದಲ್ಲಿ ಯಾವತ್ತು ಬಿಸ್ನೆಸ್ ಮಾಡಬಾರ್ದಮ್ಮ, ಇವತ್ತು ಒಳ್ಳೆಯವರಿಗೆ ಕಾಲ ಇಲ್ಲಮ್ಮ, ಇವತ್ತು ಒಳ್ಳೆತನಕ್ಕೆ ಬೆಲೆನೇ ಇಲ್ಲಮ್ಮ, ಇವತ್ತು ನಿಯತ್ ಯಾರು ಇಲ್ಲಮ್ಮ, ನಿಯತ್ತಿಗೆ ಇವತ್ತು ಕಾಲ ಇಲ್ಲಮ್ಮ. ಅಯ್ಯ ನನ್ನ ಮಗನೇ, ನಿಯತ್ತಿಗೂ ಕಾಲ ಐತಿ, ಒಳ್ಳೆಯವರಿಗೂ ಕಾಲ ಐತಿ, ಎಲ್ಲದಕ್ಕೂ ಕಾಲ ಐತಿ. ನೀನು ಬದಲಾವಣೆ ಆಗು ಮೊದ್ಲು. ನಿನ್ನಲ್ಲಿ ಏನಾದ್ರೂ ಬದಲಾವಣೆ ಬಂದೇತಾ ಅದ್ರ ಬಗ್ಗೆ ಮಾತಾಡು. ಅದ್ರ ಬಗ್ಗೆ ಮಾತಾಡಲ್ಲ ಇವನು, ಊರ್ ಮಂದಿ ಬಗ್ಗೆ ಎಲ್ಲ ಮಾತಾಡ್ತಾನೆ. ನಾನ್ ಬದಲಾವಣೆ ಆಗಿಲ್ಲ ಅಂತ ಹೇಳಲ್ಲ, ಊರ್ ಮಂದಿ ಎಲ್ಲ ಹೇಳ್ತಾನೆ. ಮಗ, ಈ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಬರ್ಲಿ, ನಾನು ಯಾರಂತ ತೋರಿಸ್ತೀನಿ. ಮಗ, ಈ ಕಾಂಗ್ರೆಸ್ ಹೋಗಿ JDS ಬರ್ಲಿ, ನಾನು ಯಾರು ಅಂತ ತೋರಿಸ್ತೀನಿ. ಯಾರು ಕೊನೆಗೆ ಸಿಗ್ಲಿಲ್ಲ ಅಂದ್ರೆ ಈ JDS, ಕಾಂಗ್ರೆಸ್, ಬಿಜೆಪಿ ಅವು ಸಿಕ್ಬಿಡ್ತವೆ ಕೈಗೆ. ಅವು ಚೇಂಜ್ ಆಗ್ತಾನೆ ಇರುತ್ತೆ 5 ವರ್ಷಕ್ಕೊಂದ್ಸಲ. 5 ವರ್ಷಕ್ಕೊಂದ್ಸಲ ಪಕ್ಷಗಳು ಚೇಂಜ್ ಆಗ್ತಾನೆ ಇರುತ್ತೆ. 5 ವರ್ಷ ಆದ್ರೂ ನೀನ್ ಚೇಂಜ್ ಆಗಿಲ್ಲಲ್ಲ ನಿನ್ ಮುಸುಡಿಗೆ. 5 ವರ್ಷದ ಹಿಂದೆ ನೀನ್ ಹೆಂಗಿದ್ಯಾ ಹಂಗೆ ಇದೆಯಾ. ಇನ್ನು ನಿನ್ ಜೀವನ ಉದ್ಧಾರ ಆಗಲ್ಲ, ಇದು ಡಿಕ್ಲೇರ್. ಸೊ ನೀವು ನಿಮ್ಮಲ್ಲಿ ಬದಲಾವಣೆ ಬರ್ಲಿಲ್ದಂಗೆ ನೀವು IAS ಆಫೀಸರ್ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೀರಾ, ಫಿಲಿಂ ಸ್ಟಾರ್ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೀರಾ, ಡೈರೆಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೀರಾ, ಲಿರಿಕ್ಸ್ ಬರೀಬೇಕು, ಯೂಟ್ಯೂಬರ್ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೀರಾ, ಟೀಚರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ. ಏನ್ ಬದಲಾವಣೆ ತಂದಿದ್ದೀರಾ ನಿಮ್ಮಲ್ಲಿ? ಇಲ್ಲ ಸರ್, ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತಿದ್ದೆ, IAS ಆಫೀಸರ್ ಆಗ್ತೀನಿ, ಇವತ್ತು 8ವರೆಗೆ ಎದ್ದೇಳ್ತೀನಿ. ಇದು ನಮ್ಮ ಮಧ್ಯಮ ವರ್ಗದವ್ರು ಮಾಡೋ ಮಿಸ್ಟೇಕ್, ಬಡವ್ರು ಮಾಡೋದು ಇದೇ ಮಿಸ್ಟೇಕ್ ಸ್ನೇಹಿತರೆ. ನಾವೆಲ್ಲ ಯಾಕೆ ಬಡವರಾಗಿದ್ದೀವಿ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ನಾವು ಬದಲಾವಣೆ ಆಗಲ್ಲ, ನಮ್ಮಲ್ಲಿ ನಾವು ಹೊಸ ಪರಿವರ್ತನೆ ಮಾಡ್ಕೊಳೋದಿಲ್ಲ. ನಾವ್ ಹೆಂಗಿದೀವೋ ಹಂಗೆ ಬೆಳಿಬೇಕು ಅಂತ ಅಂತೀವಿ, ನಾವ್ ಹೆಂಗಿದೀವೋ ಹಂಗೆ ಬೆಳಿಬೇಕು ಅಂತ ಹೇಳ್ತೀವಿ. ಎಲ್ಲಿಂದ ಆಗುತ್ತೆ ನಾವ್ ಹೆಂಗಿದೀವೋ ಹಂಗೆ ಬೆಳೆಯಕ್ಕೆ? ಹೇಗಾಗ್ತೀವಿ ಹೇಳಿ? ನಾವ್ ಹೆಂಗ್ ಬೆಳಿತೀವಿ? ನಾವ್ ಹೇಗಿದೀವಿ ಹಾಗೆ. ನಮ್ಮಲ್ಲಿ ಪರಿವರ್ತನೆ ಆಗ್ಲೇಬೇಕು. ಪರಿವರ್ತನೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ ಆಗಲ್ಲ ಆಗಲ್ಲ. ನೆನ್ಪಿಟ್ಕೊಳ್ಳಿ. ನೀವು ಇವತ್ತಿನಿಂದ ಟಾರ್ಗೆಟ್ ಹಾಕೊಳ್ಳಿ, ಇವತ್ತಿನಿಂದ ಬರ್ಕೊಳ್ಳಿ. ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್. ನಾನು ಹೀಗಿರೋದಲ್ಲ, ಇವತ್ತೇನಿದಿರಲ್ಲ ಅದು ಅಲ್ಲ ನೀವು. ನನ್ನಲ್ಲಿ ಪರಿವರ್ತನೆ ಆಗಿದೆ, ಅವಾಗ್ಲೇ ನಾನು ಉದ್ಧಾರ ಆಗಿದ್ದು, ಅವಾಗ್ಲೇ ನನಗೆ ದುಡ್ಡು ಬಂದಿದ್ದು, ಅವಾಗ್ಲೇ ನನಗೆ 4 ಜನ ಸರ್, ಶಬ್ಬಾಸ್ ಸರ್, ಸೂಪರ್ ಸರ್ ಅಂತ ಹೇಳಿದ್ದು. ಅಲ್ಲಿವರೆಗೂ ಯಾವನು ನನಗೆ ಮೂಸ್ ನೋಡಿಲ್ಲ. ಕಾರಣ ಏನು ಗೊತ್ತಾ? ನಾನು ಬದಲಾವಣೆ ಆಗಕ್ಕೆ ಇಷ್ಟಪಟ್ಟಿದ್ದಿಲ್ಲ. ನಾನು ಇನ್ಶರ್ಟ್ ಮಾಡಬೇಕು ಅಂದ್ರೆ ನನಗೆ ಇರಿಟೇಟ್ ಆಗೋದು, ನನಗೆ ಶೂ ಹಾಕ್ಬೇಕು ಅಂದ್ರೆ ಇರಿಟೇಟ್ ಆಗೋದು, ನನಗೆ ಪುಸ್ತಕ ಓದ್ಬೇಕು ಅಂತ ಹೇಳಿದ್ರೆ ಇರಿಟೇಟ್ ಆಗೋದು. ಈ ಪುಸ್ತಕ ನಾನು ಶಾಲೆಯಲ್ಲೇ ಓದಿಲ್ಲಪ್ಪ, ಈಗ ಯಾಕೆ ಓದ್ಬೇಕು ಅಂತ. ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರಂತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬುಕ್ ಓದಬಾರ್ದಂತೆ. ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರಂತೆ, ಟ್ರೈನಿಂಗ್ ಕರಿಬಾರ್ದಂತೆ. ಇವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರಂತೆ, ದುಡ್ಡು ಕೇಳಬಾರ್ದಂತೆ. ಸರ್ ಎಂಟ್ರಿ ಟಿಕೆಟ್ ಕೊಡಲ್ಲ ಸರ್, ಪರ್ಚೇಸ್ ಮಾಡಲ್ಲ ನಾನು. ಮತ್ತೆ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಮಾಡ್ಕೊಂಡ್ ಬಿದ್ದಿರು, ವಾಚ್ಮ್ಯಾನ್ P1 ಆಗ, ಅದಕ್ಕೆ ನೀನ್ ಲಾಯಕ್ ಇರೋದು. ನೀ ಕರೋಡ್ಪತಿ ಆಗಕ್ಕೆ ಲಾಯಕ್ ಇಲ್ಲ ಹಂಗಾದ್ರೆ. ಸರ್ ನನಗೆ ಟ್ರೈನಿಂಗ್ ಕೊಡ್ಲಿಲ್ದಂಗೆ ದುಡ್ಡು ಬರುತ್ತಾ? ಸರ್ ನಾ ಬುಕ್ ಓದ್ಲಿಲ್ದಂಗೆ ದುಡ್ಡು ಬರುತ್ತಾ? ಸರ್ ನಾ ಮೀಟಿಂಗ್ ಕೊಡಲ್ಲ ಸರ್, ಮೀಟಿಂಗ್ ಕೊಡ್ಲಿಲ್ದಂಗೆ ದುಡ್ಡು ಬರುತ್ತಾ? ಎಲ್ಲಿಂದ ಬರುತ್ತೆ ರೀ? ಎಲ್ಲಿಂದ ಬರುತ್ತೆ? ಪರಿವರ್ತನೆ ಆಗ್ಲೇಬೇಕು. ನಿಮ್ಮಲ್ಲಿ ಬದಲಾವಣೆ, ಚೇಂಜ್ ಬರ್ಲೇಬೇಕು. ನಿಮ್ಮಲ್ಲಿ ಚೇಂಜ್ ಆಗ್ಬೇಕು. ನೀವು ಹಳೆ ತರಾನೇ ಇವತ್ತಿದ್ರೆ ಆಗಲ್ಲ.
ಇವತ್ತು ನೀವು ನೋಡ್ತಾ ಇದ್ದೀರಲ್ಲ MLM ಶರತ್ತಿಗೆ ನೋಡ್ತಾ ಇದ್ದೀರಾ, ಬಟ್ ಶರತ್ ಬೇರೆನಿದ್ದ. ಇವತ್ತು ನೀವು ನೋಡ್ತಾ ಇರೋದು MLM ಶರತ್ತಿಗೆ. ನೀವು ಹಳೆ ಶರತ್ ನೋಡಿದ್ರೆ ನಗ್ತಾ ಇದ್ರಿ ನೀವು. ನನಗೆ ಬಹಳ ಜನ ಹೇಳ್ತಾರೆ, ಸರ್ ನನಗೆ MLM ಅಂದ್ರೆ ಪ್ರಾಣ ಸರ್, ನನಗೆ ಬಿಸ್ನೆಸ್ ಅಂದ್ರೆ ಬಹಳ ಇಷ್ಟ ಸರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಬಹಳ ಇಷ್ಟ ಸರ್, ನಾನು ಜೀವನದಲ್ಲಿ ಏನೋ ದೊಡ್ಡ ಸಾಧನೆ ಮಾಡ್ಬೇಕಂತಿದ್ದೀನಿ ಸರ್, ಎಲ್ಲ ಹೇಳ್ತಾರೆ, ಎಲ್ಲ ಬೋಧನೆ ಮಾಡ್ತಾರೆ, ಎಲ್ಲ ದೊಡ್ಡ 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 ಮಾತಾಡ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಹಾಗಾದ್ರೆ ನೀವೇನ್ ಬದಲಾವಣೆ ಆಗಕ್ಕೆ ರೆಡಿ ಆಗಿದ್ದೀರಾ ಅಂತ. ಸರ್ ಬದಲಾವಣೆ ಆಗ್ಲಿಲ್ದಂಗೆ ಏನಾದ್ರು ಇದ್ರೆ ಹೇಳಿ ಸರ್ ಅಂತ. ಬದಲಾವಣೆ ಆಗ್ಲಿಲ್ದಂಗೆ ಇದ್ರೆ ನೀನು ಈಗ ಹೆಂಗಿದೆಯಲ್ಲ ಹಂಗೆ ಬಿದ್ದು ಸಾಯ್ತೀಯ, ಅಷ್ಟೇ ಇರ್ತೀಯ, ಅಷ್ಟೇ ಇರ್ತೀಯ ನೀನು. ಹೌದಲ್ಲ? ಈಗ ನನಗೆ ಹೊಟ್ಟೆ ಬಂದಿದೆ, ನಾನು ದಪ್ಪ ಆಗಿದ್ದೀನಿ ಸರ್, ನನಗೆ ಏನಾದ್ರು ತೆಳಗಾಕ ಐಡಿಯಾ ಕೊಡಿ ಸರ್, ಏನಾದ್ರು ತೆಳಗಾಕ ಐಡಿಯಾ ಕೊಡಿ ಸರ್. ಏನಂತ ಐಡಿಯಾ ಕೊಡ್ಲಿ? ಕೊಟ್ಟಿರೋ ಐಡಿಯಾನ ನೀನು ಇಂಪ್ಲಿಮೆಂಟ್ ಮಾಡಿದೀಯಾ? ನೀನ್ ಬದಲಾವಣೆ ಆಗಕ್ಕೆ ಇಷ್ಟಪಟ್ಟಿದೀಯಾ? ನಿನ್ನಲ್ಲಿ ಬದಲಾವಣೆ ಆಗಕ್ ಬೇಕಾ? ಎಫರ್ಟ್ ಹಾಕ್ತಿದೀಯಾ? ಮಾಡು, ಅವಾಗ ನೀನ್ ಬದಲಾವಣೆ ಆಗ್ತೀಯ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ನಿನ್ನಲ್ಲಿ. ಇವತ್ತು ಯಾಕೆ ಕಾಂತಾರ ಚಾಪ್ಟರ್ 1 ಮೂವಿ ಹಿಟ್ ಆಗಿದೆ? ಚೇಂಜ್ ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಅವರು ಚೇಂಜ್ ಕೊಟ್ಟಿದ್ದಾರೆ ಮೂವಿಗೆ. ಜನ ಅದೇ ಓಲ್ಡ್ ಮೂವಿ ನೋಡಿ 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 ಸಾಕಾಗಿತ್ತು, ಅವ್ರಿಗೆ ಒಂದು ಹೊಸ ಮೂವಿ ಬೇಕಾಗಿತ್ತು, ಹೊಸ ಕಾನ್ಸೆಪ್ಟ್ ಬೇಕಾಗಿತ್ತು, ಒಂದು ಚೇಂಜ್ ಅನ್ನ ಕೊಟ್ರು. ಆ ಚೇಂಜ್ ಕೊಡೋದಕ್ಕೆ ರಿಷಬ್ ಶೆಟ್ಟಿ ಅವರು ಹೇಗಿದ್ರು? ಅವರೊಂದು ಬಿಸ್ಲರಿ ಬಾಟಲ್ ಅನ್ನ ಸೇಲ್ ಮಾಡ್ತಾ ಇದ್ರು, ಒಬ್ಬ ಬಾಂಬೆದಲ್ಲಿ ಕಾರ್ ಡ್ರೈವರ್ ಆಗಿದ್ರು, ಪ್ರೊಡ್ಯೂಸರ್ದು. ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡಿದ್ರು, ಸಣ್ಣ ಪುಟ್ಟ ಮೂವಿಗಳನ್ನ ಡೈರೆಕ್ಟ್ ಮಾಡಿದ್ರು. ಈಗ ಇಂಟರ್ನ್ಯಾಷನಲ್ ಫಿಗರ್ ಆಗಿದ್ದಾರೆ. ಈ ಇಂಟರ್ನ್ಯಾಷನಲ್ ಫಿಗರ್ ಹೆಂಗಾಗಿದ್ದಾರೆ? ಬಿಟ್ಟಿ ಆಗಿದಾರ? ಫ್ರೀ ಆಗಿದಾರ? ಏನು ಅದೃಷ್ಟನ ಅವ್ರದ್ದು? ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ ತಗೊಂಡ್ಬಂದಿದ್ದಾರೆ ಅವರಲ್ಲಿ. ಅವರ ದೇಹದಲ್ಲಿ ಬದಲಾವಣೆ, ಅವರ ಮಾತಿನಲ್ಲಿ ಬದಲಾವಣೆ, ಅವರ ಹೇರ್ ಸ್ಟೈಲ್ ಅಲ್ಲಿ ಬದಲಾವಣೆ, ಅವರ ಆಕ್ಟಿಂಗ್ ಅಲ್ಲಿ ಬದಲಾವಣೆ, ಅವರ ವಿಚಾರದಲ್ಲಿ ಬದಲಾವಣೆ. ಇಷ್ಟು ಬದಲಾವಣೆ ಬಂದ ಮೇಲೆ ಇವತ್ತು ರಿಷಬ್ ಶೆಟ್ಟಿ ಅವರು ನಂಬರ್ 1 ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ಅಂತ ಕರೆಸ್ಕೊಂಡ್ರು. ಇಲ್ಲ ಸರ್ ನಾನು ಹಂಗೆ ಇರ್ತೀನಿ ಅಂದಿದ್ರೆ ಇವತ್ತು ಅವ್ರು ಕಾರ್ ಡ್ರೈವರ್, ಇಲ್ಲಾಂದ್ರೆ ಬಿಸ್ಲರಿ ಬಾಯ್, ಅಥವಾ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡ್ಕೊಂಡು ಇರೋರು ಇರ್ತಾ ಇದ್ರು. ಇವತ್ತು ಯಾರ್ಯಾರೆಲ್ಲ ಬದಲಾವಣೆ ಆಗಿಲ್ಲ ಅವರೆಲ್ಲ ಅಲ್ಲೇ ಇದ್ದಾರೆ ಸ್ನೇಹಿತರೆ. ಯಾರ್ಯಾರೆಲ್ಲ ಬದಲಾವಣೆ ಆಗಿದ್ದಾರೆ ಅವ್ರು ನಂಬರ್ 1 ತಲುಪಿದ್ದಾರೆ. ಸೊ ಇವತ್ತಿನ ಟಾಪಿಕ್ ಅಷ್ಟೇ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು, ಪರಿವರ್ತನೆ, ಬದಲಾವಣೆ. ಬದಲಾವಣೆ ನಿಮ್ಮಲ್ಲಿ ಬರಬೇಕು. ಇವತ್ತು ನೀವೇನಿದ್ದೀರಲ್ಲ ಇದು ನೀವಲ್ಲ. ಇವತ್ತು ನೀವೇನಿದ್ದೀರಲ್ಲ, ದರಿದ್ರವಾಗಿ ಚಪ್ಪಲಿ ಬಿಡೋದು, ದರಿದ್ರವಾಗಿ ಬಟ್ಟೆ ಹಾಕೊಳ್ಳೋದು, ದರಿದ್ರವಾಗಿ ಎದ್ದಳೋದು, ಹೊಲಸು ಹೊಲಸು ವಿಚಾರಗಳನ್ನ ಥಿಂಕಿಂಗ್ ಮಾಡೋದು, ಓಕೆ, ಬುಕ್ಸ್ ಓದ್ಲಿಲ್ದಂಗಿರೋದು, ಜನರಿಗೆ ಮಾತಾಡ್ಲಿಲ್ದಂಗಿರೋದು, ಟ್ರೈನಿಂಗ್ ಅಟೆಂಡ್ ಮಾಡ್ಲಿಲ್ದಂಗಿರೋದು, ನಿಮ್ಮ ಪ್ರಾಡಕ್ಟ್ಸ್ ನಿಮ್ಮ ಕಂಪನಿ ರೀಪರ್ಚೇಸ್ ಮಾಡ್ಲಿಲ್ದಂಗಿರೋದು, ಪ್ರಾಡಕ್ಟ್ಸ್ ಅನ್ನ ಬಳಸ್ಲಿಲ್ದಂಗಿರೋದು, ಇವೆಲ್ಲ ಮಾಡೋದ್ರಿಂದ ನೀವು ದೇವರನೇ ಉದ್ಧಾರ ಆಗಲ್ಲ. ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀರಾ. ನಿಮ್ ದುಡ್ಡು ಹಾಳು, ಟೈಮು ಹಾಳು, ನಿಮ್ಮ ಅಪ್ಲೈನ್ ಸಮಯನೂ ಹಾಳು, ನಿಮ್ ಕಂಪನಿಗೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು, ನಿಮ್ಮ ಅಪ್ಪ ಅಮ್ಮಗೂ ಕೆಟ್ಟ ಹೆಸರು. ಹಿಂತಿರುಗಿ ನೋಡಿದ್ರೆ ನಿಮ್ ಟೈಮ್ ಬರೋಬ್ಬರಿ ಹೋಗ್ಬಿಟ್ಟಿರುತ್ತೆ. 3 ವರ್ಷ 4 ವರ್ಷ ಕಳೆದೋಗ್ಬಿಟ್ಟಿರುತ್ತೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ ಸಕ್ಸಸ್ ಬಿಟ್ಟಿ ಸಿಗುತ್ತೆ ಅಂತನಾ? ನೀವು ಬದಲಾವಣೆ ಆಗ್ಲಿದಂಗೆ ಸಕ್ಸಸ್ ಸಿಗುತ್ತೆ ಅಂತ ನಿಮ್ಮ ಅನಿಸಿಕೆ ಇತ್ತಾ? ಹಂಗಿಲ್ಲ. ಸಕ್ಸಸ್ ಏನ್ ಹೇಳುತ್ತೆ ಗೊತ್ತಾ? ನೀನ್ ಮೊದ್ಲು ಬದಲಾವಣೆ ಆಗು, ನಾನ್ ಬೇಡ ಅಂದ್ರೂ ಬರ್ತೀನಿ ಅಂತಂತೆ. ನೀ ಚೇಂಜ್ ಆಗು ಮೊದ್ಲು. ನಿನ್ ಮುಸುಡಿ ನೋಡ್ಕೋ ಹೆಂಗಿದ್ಯಾ, ನಿಂದ ವಿಚಾರ ನೋಡ್ಕೋ ಹೆಂಗಿದೆ. ನಿನ್ ತಲೆಯಲ್ಲಿ ನೋಡು 24 ಗಂಟೆ ನೆಗೆಟಿವ್ ಥಿಂಕ್ ಮಾಡ್ತಿದ್ಯಾ, 24 ಗಂಟೆ ಅಳ್ತಿದ್ಯಾ ನೀನು, 24 ಗಂಟೆ ನಿಮ್ಮ ಅಪ್ಪ ಅಮ್ಮನ ಬೈಕೊಂತಿದ್ಯಾ, 24 ಗಂಟೆ ನೀನ್ ಬೈಕೊಂತ ಇದೀಯಾ. ನಿನ್ನ ಹತ್ರ ನಾನು ಬರಲ್ಲ ಅಂತ ಹೇಳುತ್ತೆ ಸಕ್ಸಸ್. ನೀವೇನ್ ಅನ್ಕೊಂಡಿದ್ರಿ? 10 ಡೆಮೋ ಕೊಟ್ಬಿಟ್ರೆ ಸಕ್ಸಸ್ ಬರುತ್ತೆ, 2 ಕೆಳಗಡೆ ಬಂದು ಸೇರ್ಬಿಟ್ರೆ ಸಕ್ಸಸ್ ಬರುತ್ತೆ MLM ಅಲ್ಲಿ. ಇಷ್ಟ ಅನ್ಕೊಂಡ್ಬಿಟ್ಟಿದ್ರಾ? ಹಂಗಿಲ್ಲ ಸರ್. ಓಕೆ, ನಾನು ಹಂಗೆ ಇದ್ದೆ, ನಾನು ದರಿದ್ರ ಇದ್ದೆ. ನಾನು 8 ಗಂಟೆಗೆ ಎದ್ದೇಳ್ತಿದ್ದೆ, ವಾರದಲ್ಲಿ 2-3 ಸಲ ಸ್ನಾನ ಮಾಡ್ತಿದ್ದೆ, ವಾರದಲ್ಲಿ 2-3 ಸಲ ಮೀಟಿಂಗ್ ಅಟೆಂಡ್ ಆಗ್ತಿದ್ದಿಲ್ಲ, ವಾರದಲ್ಲಿ 2-3 ಸಲ ಎಲ್ಲೆಲ್ಲೋ ಓಡಾಡ್ತಿದ್ದೆ, ವಾರದಲ್ಲಿ ವಾರ ಪೂರ್ತಿ ಬುಕ್ಸ್ ಓದ್ತಾ ಇರಲಿಲ್ಲ. ನಾನೇನಂತಿದ್ದೆ ಗೊತ್ತಾ? ನಾನು ಇರೋದೇ ಹಂಗಮ್ಮ, ನನಗೆ ಬದಲಾವಣೆ ಆಗಕ್ ಆಗಲ್ಲಮ್ಮ, ನಾನು ಚೇಂಜ್ ಆಗಲ್ಲಮ್ಮ, ನನಗೆ ಅವೆಲ್ಲ ಇಷ್ಟ ಇಲ್ಲ, ನನಗೆ ಇನ್ಶರ್ಟ್ ಮಾಡೋದಂದ್ರೆ ಇಷ್ಟ ಇಲ್ಲ, ನನಗೆ ಶೂ ಹಾಕೋದಂದ್ರೆ ಇನ್ಶರ್ಟ್ ಇಲ್ಲ, ನನಗೆ ಮೀಟಿಂಗ್ ಕೂಡ್ಬೇಕಂದ್ರೆ ಇರಿಟೇಟ್ ಆಗುತ್ತೆ, ಹಿಂಗೆ ಅಂತ ಇದ್ದೆ. 15 ವರ್ಷ 10 ವರ್ಷ 15 ವರ್ಷ ಸೈಕಲ್ ಹೊಡೆದೆ, 10 ಪೈಸಾನು ನನ್ನಲ್ಲಿ ಜೀವನದಲ್ಲಿ ಏಳಿಗೆ ಆಗ್ಲಿಲ್ಲ. ಒಂದು ಸಲ ಕುತ್ಕೊಂಡೆ ಸ್ನೇಹಿತರೆ, ಒಂದು ರಾತ್ರಿ ಕುತ್ಕೊಂಡೆ. ಆ ರಾತ್ರಿ ಇವತ್ತಾಗಿರ್ಬೇಕು ನಿಮ್ಗೆಲ್ಲರಿಗೂ. ಇಲ್ಲಿ ಯಾರ್ಯಾರಿದ್ದೀರಾ ಐ ಡೋಂಟ್ ನೋ. ಓಕೆ, ನಿಮಗೆಲ್ಲ ಹೇಳೋದೇನು ಅಂದ್ರೆ, ಒಂದು ರಾತ್ರಿ ಕುತ್ಕೊಳ್ಳಿ, ಇವತ್ತು ರಾತ್ರಿ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪೇಪರ್ ಪೆನ್ ಇಟ್ಕೊಳ್ಳಿ, ಒಂದೇ ಒಂದ್ಸಲ ಬರೀರಿ ಐ ವಾಂಟ್ ಟು ಚೇಂಜ್ ಟುಡೇ ಅಂತ. ಒಂದೇ ಒಂದ್ಸಲ ಬರೀರಿ, ಇವತ್ತಿನಿಂದ ನನ್ನ ಜೀವನ ಇದು ಅಲ್ಲ, ನನ್ನ ಊಟದಲ್ಲಿ ಬದಲಾವಣೆ ತಗೊಂಡ್ಬರ್ತೀನಿ,
ನಾನು ಚಪ್ಪಲಿ ಬಿಡೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ಸ್ನಾನ ಮಾಡೋದ್ರಲ್ಲಿ ಬದಲಾವಣೆ ತಗೊಂಡ್ಬರ್ತೀನಿ, ಎದ್ದೋಳೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ಹಾಸಿಗೆ ಮಡ್ಚಿಡೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ಪುಸ್ತಕ ಓದೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ಅಪ್ಪ ಅಮ್ಮನ ಮಾತಾಡ್ಸೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ಹೆಂಡತಿ ಮಕ್ಕಳ ಜೊತೆಗೆ ಇರೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ, ದೇವ್ರಿಗೆ ಕೈ ಮುಗಿಯೋದ್ರಿಂದ ಬದಲಾವಣೆ ತಗೊಂಡ್ಬರ್ತೀನಿ. ಮಲಗೋದು, ಎದ್ದಳೋದು, ತಿನ್ನೋದು ಎಲ್ಲ ಕೌಂಟ್ ಆಗುತ್ತೆ ಸ್ನೇಹಿತರೆ ಸಕ್ಸಸ್ಸಿಗೆ. ನೀವೇನ್ ಅನ್ಕೊಂಡಿದ್ರಿ ಗೊತ್ತಾ? ಸರ್ ನಾವು ನಿಯತ್ತಾಗಿದ್ರೆ ಸಕ್ಸಸ್ ಬರುತ್ತೆ. ದೇವರೇ ಬರಲ್ಲ. ನಿಯತ್ತಾಗಿ 1000 ಜನ, ಲಕ್ಷ ಜನ ಇದ್ದಾರೆ ಮಾರ್ಕೆಟ್ ಅಲ್ಲಿ. ನಿಯತ್ ಅನ್ನೋದು ಇಂಡಿಯಾದಲ್ಲಿ ತುಂಬಿ ತುಳುಕ್ತಾ ಇದೆ. ನಿಯತ್ತು ತುಂಬಿ ತುಳುಕ್ತಾ ಇದೆ ಎಲ್ಲರ ಹತ್ರನು. ನಿಯತ್ತಿಗೆ ಸಕ್ಸಸ್ ಬರಂಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲವನ್ನೂ ಸಕ್ಸಸ್ ಆಗ್ಬಿಡ್ತಿದ್ರು. ನಿಯತ್ತಿಗೆ ಸಕ್ಸಸ್ ಬರಲ್ಲ. ಸಕ್ಸಸ್ ಬರೋದು ಸಿಸ್ಟಮಿಗೆ. ನೀನ್ ಏನ್ ಕಲ್ತಿದ್ಯಾ, ನಿನ್ನಲ್ಲಿ ಏನ್ ಬದಲಾವಣೆ ಬಂದಿದೆ, ಅದರ್ಲಿಂದ ನಿಮ್ಮ ಹತ್ರ ಹಣ ಬರುತ್ತೆ, ಹಣ ಉಳಿಯುತ್ತೆ. ಇವತ್ತು ಬಹಳ ಜನರಿಗೆ ಹಣ ಬಂದಿದೆ ಗೊತ್ತಾ? ಲಾಟ್ರಿ ಹೊಡೆದಿದ್ದಾರೆ. ಎಷ್ಟೋ ಜನ ನೋಡಿದ್ರಲ್ಲ, ಕರೋಡ್ಪತಿ ಆಗಿದ್ದಾರೆ. ಮೊನ್ನೆ ನೋಡಿದ್ರಲ್ಲ ಕೇರಳದಲ್ಲಿ 5 ಕೋಟಿ ಬಂದಿದೆ ಆ ಹುಡುಗನಿಗೆ, ಯಾರಿಗೋ. ಮೊನ್ನೆ ನೋಡಿದ್ರಲ್ಲ ಕೇರಳ ಲಾಟ್ರಿಯಲ್ಲಿ, ನಮ್ಮ ಮೈಸೂರು ಮಂಗಳೂರು. ಇವತ್ತು ನೋಡಿ ಅವನ ಹತ್ರ 10 ರೂಪಾಯಿನೂ ದುಡ್ಡಿಲ್ಲ. ಯಾಕೆ ಹೇಳಿ? ಅವ್ನ ಬದಲಾವಣೆನೇ ಆಗಿಲ್ಲ. 5 ಕೋಟಿ ಬರೋಗಿನ ಮುಂಚೆನೂ ಹಂಗೆ ಇದ್ದ, 5 ಕೋಟಿ ಬಂದ್ಮೇಲೂ ಹಂಗೆ ಇದ್ದ, 5 ಕೋಟಿ ಹೋಗಿದೆ, ಈಗಲೂ ಹಂಗೆ ಇದೆ. ಈ ಮಾತು ಯಾರು ಹೇಳಲ್ಲ ರೀ. ನೀವು ಯಾವ್ದೇ ಯೂಟ್ಯೂಬ್ ಹುಡುಕ್ರಿ, ಯಾವುದೇ ಚಾಟ್ GPT ಹುಡುಕ್ರಿ, ಇದು ಜನರಲ್, ಇದು ಓಕೆ, ಇದು ಕಾಮನ್. ನಮ್ಮ ಮನೆಯಲ್ಲಿ ದಿನನಿತ್ಯ ನಡೆಯೋದು, ನಮ್ಮ ಮನಸ್ಸಲ್ಲಿ ದಿನನಿತ್ಯ ನಡೆಯೋದು, ನಮ್ಮ ತಲೆಯಲ್ಲಿ ದಿನನಿತ್ಯ ನಡೆಯೋ ವಿಚಾರನ ನಾನು ನೇರವಾಗಿ ನಿಮ್ಮ ಹತ್ರ ಹಂಚ್ಕೊಂತ ಇದ್ದೀನಿ. ಇದೇ ವಿಚಾರ ನಿಮ್ಮ ತಲೆಯಲ್ಲಿ ನಡೆಯೋದು. ನಾನು ಅದಕ್ಕೆ ಹೇಳ್ತೀನಲ್ಲ, ಸಕ್ಸಸ್ ಅಂದ್ರೆ ಸುತ್ತಿ ಬಳಸಿ ಬರೋದೇನು ಇಲ್ಲ. ಸಕ್ಸಸ್ ಅಂತಂದ್ರೆ ನೀ ಚೇಂಜ್ ಆದೆ, ಆ ಸಕ್ಸಸ್ ಬಂತು. ನೀ ಚೇಂಜ್ ಆಗಿಲ್ವಾ, ಆ ಸಕ್ಸಸ್ ಹೋಯ್ತು ಅಷ್ಟೇ. ಅದೇ ಹೊಲಸು ಮಾತಾಡ್ತಾರೆ ಮನೆಯಲ್ಲಿ, ಅದೇ ಬೈಗಳು, ಗಂಡ ಹೆಂಡತಿ ಜಗಳ, ಮಾತೆತ್ತಿದ್ರೆ ಜಗಳ, ಮಾತೆತ್ತಿದ್ರೆ ಜಗಳ. ಇನ್ನು ಆ ಮನೆಗೆ ಸಕ್ಸಸ್ ಯಾಕೆ ಬರ್ಬೇಕು? ನಾನು ಕೇಳೋದು ಯಾಕೆ ಬರ್ಬೇಕು ಅಂತ. ಸರ್ ನಾನೇನ್ ಮಾಡ್ಲಿ ಸರ್, ನನ್ನ ಗಂಡ ಸರಿ ಇಲ್ಲ. ನೀನ್ ಸರಿ ಇದೆಯಾ? ನಾನು ಸರಿ ಇದ್ದೀನಿ ಸರ್. ಯಾರು ಹೇಳಿದ್ದು? ನಾನ್ ಸರ್. ಮತ್ತೆ ಅವನು ಸರಿ ಇದ್ದಾನೆ. ಬರೀ ಇದೇ ಮಿಡಲ್ ಕ್ಲಾಸ್ ಜನರದ್ದು ಏನಂತಂದ್ರೆ, ನಾನ್ ಸರಿ ಇದ್ದೀನಿ, ನಾನ್ ಸರಿ ಇದ್ದೀನಿ, ನಾನ್ ಸರಿ ಇದ್ದೀನಿ. ಗಂಡ ಸರಿ ಇದಾನೋ, ಹೆಂಡತಿ ಸರಿ ಇದಾನೋ, ದೇವ್ರನ್ನ ಇನ್ನೋರ್ಗು ಯಾರಿಗೂ ಗೊತ್ತಾಗಿಲ್ಲ. ಸುಮ್ನೆ ಜಗಳ, ಸುಮ್ನೆ ಮನಸ್ತಾಪ, ಸುಮ್ನೆ ಮೆಂಟಲಿ ಟಾರ್ಚರ್, ಸುಮ್ನೆ ಆಳೋದು, ಸುಮ್ನೆ ಮನೆಯಲ್ಲಿ ದರಿದ್ರ ಅಂತ ತಗೊಂಡ್ಬರೋದು. ಮನೆ ಅನ್ನೋದು ಒಂದು ನರಕ ಮಾಡ್ಕೊಂಡ್ಬಿಡೋದು. ಆ ನರಕದಲ್ಲಿ ದುಡ್ಡು ಬರ್ಲಿ ಅಂತ ಕಷ್ಟಪಡೋದು. ಎಲ್ಲಿಂದ ಬರುತ್ತೆ ಆ ನರಕದಲ್ಲಿ ದುಡ್ಡು? ನಾನು ಅದಕ್ಕೆ ಹೇಳ್ತೀನಲ್ಲ, ಮನೆ ಚೆನ್ನಾಗಿಲ್ಲ ಅಂದ್ರೆ, ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಮನಿ ಬರಲ್ಲ. ಸೊ ಮನೆ, ಮನಸ್ಸು, ಮನಿ ಇವೆಲ್ಲ ಚೈನ್ ಲಿಂಕ್. ಇದು ಆಕ್ಚುಲಿ ಚೈನ್ ಲಿಂಕ್. ಇದು ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ತಾರೆ ಮನೆಯಲ್ಲಿ, ಕೆಲವೊಬ್ರು ಮನೇಲಿ, ಎಲ್ಲ ಮನೇಲಲ್ಲ. ಇವರು ಆಸೆ ಪಡ್ತಾರೆ ಜೀವನದಲ್ಲಿ ಉದ್ಧಾರ ಆಗ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಆಗಲ್ಲ ಸ್ನೇಹಿತರೆ, ಆಗಲ್ಲ. ಇವೆಲ್ಲ ನನ್ನ ಮನೆಯಲ್ಲಿ ನಡೆದಿತ್ತು. ಅದಕ್ಕೆ ನಾನು ಇಷ್ಟು ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ. ಓಕೆ, ನನಗೇನು ಮುಜುಗರ ಇಲ್ಲ, ನನಗೇನು ಹೆದರಿಕೆನಿಲ್ಲ, ನನಗೇನು ನಾಚಿಕೆನಿಲ್ಲ. ಯಾಕಂದ್ರೆ ಇದು ಎಲ್ಲರ ಮನೆಯಲ್ಲಿ ನಡೆಯೋದೆ, ಎಲ್ಲರ ಮನೆ ದೋಸೆ ತೂತೆ. ಬಟ್ ನಾನೇನ್ ಮಾಡಿದೆ ಅಂದ್ರೆ, ಈ ಬದಲಾವಣೆನ ನನ್ನ ಮನೆಯಿಂದ ಶುರು ಮಾಡಿದೆ. ಹೇಗೆ? ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ನಾನು. ನನ್ನಲ್ಲೂ ಕೆಲವೊಂದು ಕೆಟ್ಟ ವಿಚಾರಗಳು, ಕೆಟ್ಟ ಗುಣಗಳು, ಕೆಟ್ಟ ಥಾಟ್ಸ್ಗಳು ಇದ್ವು. ಅದನ್ನ ಬದಲಾವಣೆ ಮಾಡ್ಕೊಂಡೆ. ನಾನು ಏನು ತುಂಬಾ ಸಾಚ ಅಂತ ಹೇಳ್ಕೊಳೋದಿಲ್ಲ, ಇವೆಲ್ಲ ನಾನು ಮಾಡಿದೀನಿ. ಬಟ್ ನಾನು ಬದಲಾವಣೆ ಆದೆ, ಅದನ್ನ ಹೇಳ್ತೀನಿ ನಾನು ನಿಮಗೆ. ಇವತ್ತು ಇಷ್ಟು ಜನರಲ್ಲಿ ಯಾರಾದ್ರೂ ಒಬ್ಬನ್ ಬದಲಾವಣೆ ಆದ್ರೆ ಸಾಕು ಸ್ನೇಹಿತರೆ. ಒಬ್ಬ ಹೆಣ್ಮಗಳು ಅಥವಾ ಒಬ್ಬ ಗಂಡ್ಮಗ ಬದಲಾವಣೆ ಆದ್ರೆ ಸಾಕು ನನಗೆ. ನನ್ನ ಜೀವನ ಸಾರ್ಥಕ ಅಂತ ಅನ್ಕೊಂಡ್ಬಿಡ್ತೀನಿ ನಾನು.